ಎಲ್ಲರೂ ಕಣ್ಮುಚ್ಚಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕದ ತಂದೆ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯು ಘನತೆಯು ಸ್ತೋತ್ರವು ಸಲ್ಲಲಿದೇವ. ಮತ್ತೆ ಮತ್ತೆ ನಮ್ಮನ್ನು ಕುಟುಂಬವಾಗಿ ಸೇರಿಸಿ ಇಲ್ಲಿ ಸಭೆಯಾಗಿ ಕೂಡಿ ಬಂದು ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ಸ್ತೋತ್ರ ತಂದೆ. ಎಷ್ಟೋ ಅನಾರೋಗ್ಯದಿಂದ ನರಳುತ್ತಾ ಇದ್ದರು, ಇಲ್ಲಿವರೆಗೂ ನಮಗೆಲ್ಲ ರೀತಿಯ ಸಹಾಯವನ್ನು ಮಾಡಿ ಈ ಒಂದು ವೇಳೆಯಲ್ಲಿ ನಿಮ್ಮ ವಾಕ್ಯದ ಜ್ಞಾನವನ್ನು ಪಡೆದುಕೊಳ್ಳಲು ಮತ್ತು ಈ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳನ್ನು ಹಾಗೂ ಆ ಬಲಿಯನ್ನು ನಾವು ನೆನಪಿಗೆ ತಂದುಕೊಂಡು ಈ ದಿನ ನಂಬಿಕೆಯಂಥ ವಿಷಯವನ್ನು ತಿಳಿದುಕೊಳ್ಳಲು ಆತುರದಲ್ಲಿದ್ದೇವೆ. ಇದುವರೆಗೂ ನಿಮ್ಮ ಮಗನಾದ ನಮ್ಮ ಆತ್ಮೀಯ ತಂದೆಯಾದ ಡ್ಯಾಡಿ ಮೂಲಕ ಅತ್ಯುತ್ತಮವಾದ ವಾಕ್ಯಗಳನ್ನು ಹೇಳಿಕೊಟ್ರಿ ತಂದೆ. ನಮ್ಮ ಶರೀರದ ಅವಶ್ಯಕತೆಯ ನಿಮಿತ್ತ ನಮ್ಮ ಶರೀರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವ ನಿಮಿತ್ತ ಅತ್ಯುತ್ತಮವಾದ ವಾಕ್ಯಗಳನ್ನು ಇದುವರೆಗೂ ಡ್ಯಾಡಿಯವರು ನಮಗೆ ಹೇಳಿಕೊಟ್ರು. ಅದೇ ರೀತಿ ಮುಂದೆ ನಾವು ಹೆಚ್ಚಾಗಿ ವಾಕ್ಯವನ್ನು ಕಲೀಲಿಕ್ಕೆ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. ಈ ಒಂದು ಅವಕಾಶ ನೀಡಿದಂಥ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ತಂದೆ. ಈ ವಾಕ್ಯವನ್ನು ಹೇಳುವಂಥ ನನಗೆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತರ ಮುಖಾಂತರ ಬೇಡಿ ಹೊಂದಿ ಸಮರ್ಪಿಸುತ್ತಿದ್ದೇನೆ ತಂದೆ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ಒಂದು ಪ್ರಾಮುಖ್ಯವಾದ ಅಂಶ. ಪ್ರಾಮುಖ್ಯ ಅಂದರೆ ಇದು ಅತಿ ಪ್ರಾಮುಖ್ಯವಾದ ಅಂಶ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅಂಶದ ಹೆಸರೇನೆಂದರೆ ನಂಬಿಕೆ ಅಂದರೇನು, ಅದನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು. ನಂಬಿಕೆ ಅಥವಾ ವಿಶ್ವಾಸ ಅಂದರೆ ಏನು, ಅದನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು. ಈ ಒಂದು ಅಂಶ ಕ್ರೈಸ್ತರಾದ ನಮಗೆ ಬೇಸ್ ಅಂತ ಕರಿತೀವಿ. ಯಾಕಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಬದುಕ್ತಾ ಇರೋದೇ ಈ ಒಂದು ಬೇಸ್ ಮೇಲೆ. ಏನದು ಆ ಬೇಸ್ ಅಂದರೆ ನಂಬಿಕೆ. ನಂಬಿಕೆ ಇಲ್ಲ ಅಂದರೆ ನಮ್ಮ ಬದುಕು ಡೈಲಿ ರುಟೀನ್ ಏನಿದೆ ನಮ್ಮ ಬದುಕು, ಈ ಬದುಕನ್ನು ನಾವು ಈ ಭೂಮಿ ಮೇಲೆ ಬದುಕೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ ನಂಬಿಕೆ ಅನ್ನೋದು ಅತ್ಯಂತ ಪ್ರಾಮುಖ್ಯವಾದ ಅಂಶ ನಮ್ಮ ಜೀವನದಲ್ಲಿ. ಈ ನಂಬಿಕೆಯನ್ನು ನಾವು ಎರಡು ವಿಧಗಳಾಗಿ ಅಂದರೆ ಎರಡು ಭಾಗಗಳಾಗಿ ನಾವು ಯೋಚನೆ ಮಾಡೋಣ. ಒಂದು ಈ ಭೂ ಸಂಬಂಧವಾದ ನಂಬಿಕೆ, ಇನ್ನೊಂದು ಪರಲೋಕದ ಸಂಬಂಧವಾದ ನಂಬಿಕೆ. ಭೂ ಸಂಬಂಧವಾದದ್ದು ಅಂದರೆ ಈ ಶರೀರ ಸಂಬಂಧವಾದಂಥ ಈ ಭೂಮಿ ಮೇಲೆ ನಾವು ಬದುಕಬೇಕಾದರೆ ಯಾವ ನಂಬಿಕೆಯಿಂದ ಬದುಕ್ತಾ ಇದ್ದೀವಿ ಅನ್ನೋದು ಒಂದು. ಇನ್ನೊಂದು ಆತ್ಮ ಸಂಬಂಧವಾದದ್ದು. ನೀವು ಗಲಾತ್ಯ ಪತ್ರಿಕೆಯಲ್ಲಿ ಓದಿರ್ತೀರ, ಆತ್ಮ ಸಂಬಂಧವಾದ ಫಲಗಳು ನಂಬಿಕೆಗಳು ಏನು, ಶರೀರ ಸಂಬಂಧವಾದ ಆ ಫಲಗಳು ಆ ನಂಬಿಕೆಗಳು ಏನು ಅನ್ನೋದನ್ನು ನೀವು ಸುಮಾರು ಸಲ ಓದಿದ್ರೆ ನಾವು ಓದಿದ್ದೀವಿ. ಹಾಗೆ ಈ ನಂಬಿಕೆ ನಾವು ಎರಡು ಭಾಗಗಳಾಗಿ ನಾವು ಸ್ವಲ್ಪ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, ಈ ಪ್ರಪಂಚದ ಜನಸಂಖ್ಯೆ 8 ಬಿಲಿಯನ್ ಅಂದರೆ 800 ಕೋಟಿ. ಈ 800 ಕೋಟಿ ಜನ ಅವರವರದೇ ಆದ ನಂಬಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಅವರವರ ವಿಶ್ವಾಸಕ್ಕೆ ತಕ್ಕಂತೆ ಅವರಿಗೆ ಬೇಕಾದಂಥ ಅನುಕೂಲಕ್ಕೆ ಬೇಕಾದಂಥ ಪೂಜೆ ಪುರಸ್ಕಾರ ಹಾಗೂ ಜೀವನವನ್ನು ಮಾಡ್ತಾಯಿದ್ದಾರೆ. ಪ್ರಾಂತ್ಯಕ್ಕೂ ಅವರದೇ ಆದಂಥ ಸಿದ್ಧಾಂತ ಇದೆ, ಅವ್ರದ್ದೇ ಆದಂಥ ರಿಲಿಜನ್ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಜನ ಪ್ರಕೃತಿನ ದೇವರಂತ ಪೂಜೆ ಮಾಡ್ತಿದ್ದಾರೆ. ಸ್ವಲ್ಪ ಜನ ಪ್ರಕೃತಿನ ಮಾಡಿದಂಥ ಸೃಷ್ಟಿಕರ್ತನನ್ನೇ ದೇವರು ಅಂತ ಪೂಜೆ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ನಂಬಿಕೆಗಳು
ಲೋಕದಲ್ಲೇ ಆಗಲಿ ಅಥವಾ ಪರಲೋಕದಲ್ಲೇ ಆಗಲಿ ಯಾವ ರೀತಿ ಉಂಟಾಗಿದೆ, ಈ ನಂಬಿಕೆ ಯಾವ ರೀತಿ ಇಟ್ಕೊಬೇಕು ಅನ್ನೋ ಅಂಶ ನಾವು ಮುಂದೆ ಮುಂದೆ ನೋಡ್ಕೊಂಡು ಹೋಗೋಣ. ಈ ಭೂಮಿ ಮೇಲೆ ಇನ್ನೂ ನಾವು ನಂಬಿಕೆಯಾಗಿ ಬದುಕ್ತಾ ಇದ್ದೀವಿ ಅಂದರೆ ಎಲ್ಲರೂ ಒಂದು ನಂಬಿಕೆಯಿಂದನೇ ಬದುಕ್ತಾ ಇದ್ದೀವಿ. ಯಾಕಂದರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾವೊಂದು ಯಾವುದಾದ್ರು ಒಂದು ಅನಾಥಾಶ್ರಮದಿಂದ ಒಂದು ಮಗುನ ತಂದು ನಾವು ಸಾಕಿದ್ರೆ ಆ ಮಗು ಯಾವ ನಂಬಿಕೆ ಮೇಲೆ ಬೆಳೀತಾ ಹೋಗುತ್ತೆ ಅಂದರೆ, ನಮ್ಮನ್ನೇ ಜನ್ಮ ಕೊಟ್ಟಂಥ ಅಪ್ಪ ಅಮ್ಮ ಅಂತ ತಿಳ್ಕೊಂಡೆ ಬದುಕುತ್ತೆ ಮತ್ತು ಬೆಳೆಯುತ್ತೆ. ಬೆಳೆದ ನಂತರ ನಾವು ಸತ್ಯ ಹೇಳಿದ್ರು ಸರಿ, ಹೇಳದೆ ಹೋದ್ರು ಸರಿ, ನಮ್ಮನ್ನೇ ಅದು ಅಪ್ಪ ಅಮ್ಮ ಅಂತ ನಂಬಿರುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ತಂದೆನ ನಾವು ತಂದೆ ಅಂತ ಕರಿತಾ ಇದ್ದೀವಿ ಅಂದರೆ ಒಂದು ನಂಬಿಕೆ ಮೇಲೇ. ನಮಗೆ ಗೊತ್ತಿಲ್ಲಲ್ಲ, ಯಾರಾದರೂ ನೋಡಿದ್ದೀವ? ಅಮ್ಮ ಹೇಳದ ಹೊರತು ಅಪ್ಪ ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅಪ್ಪ ಯಾರು ಅಂತ ಅಮ್ಮ ತೋರಿಸಿದವ್ರನ್ನೇ ನಾವು ಅಪ್ಪ ಅಂತ ಕರಿತಾ ಇದ್ದೀವಿ. ಏನಕ್ಕೆ? ಒಂದು ನಂಬಿಕೆ. ಹಾಗೆ ನಮ್ಮ ಜೀವನ ಸ್ಟಾರ್ಟ್ ಆಗೋದೇ ಆ ನಂಬಿಕೆ ಮೇಲೆ. ಇನ್ನು ದೇವ್ರ ವಿಷಯಕ್ಕೆ ಬಂದರೆ ಆ ನಂಬಿಕೆನ ಇಟ್ಕೊಂಡು ನಾವು ಯಾರು ನಿಜವಾದ ದೇವರು, ಯಾರು ಆ ಸೃಷ್ಟಿಕರ್ತ, ಈ ಪ್ರಕೃತಿನ ಸೃಷ್ಟಿ ಮಾಡಿದ್ದು ಯಾರು, ಕಣ್ಣಿಗೆ ಕಾಣೋವಂಥದ್ದು ಸ್ವಲ್ಪ ಇದೆ, ಕಣ್ಣಿಗೆ ಕಾಣದೇ ಇರೋದು ಅಗಾಧವಾಗಿದೆ. ಆದರೆ ದೇವರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ವಲ್ಪ ಎಷ್ಟೋ ಜನ ನಾಸ್ತಿಕರು ಕೂಡ ಇದ್ದಾರೆ, ದೇವರೇ ಇಲ್ಲ ಅಂತ ಕೂಡ ಬದುಕ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕ್ರೈಸ್ತರಾದ ನಾವು ಹೇಗೆ ನಂಬಿಕೆ ಇಟ್ಕೊಬೇಕು, ಹೇಗೆ ವಿಶ್ವಾಸ ಇಟ್ಕೊಬೇಕು, ಅದನ್ನು ಹೇಗೆ ಪರೀಕ್ಷಿಸ್ಕೊಳ್ಬೇಕು ಆಗಾಗ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ಎಫೆಸ ಪತ್ರಿಕೆಯಲ್ಲಿ ಓದಿದ್ರೆ, ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆಯು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಇದರಲ್ಲಿ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, ಎಲ್ಲರಿಗೂ ಇರುವುದು ಭರವಸೆ ಒಂದೇ. ಏನದು? ನಮ್ಮೆಲ್ಲರಿಗೂ ದೇವರು ಒಬ್ಬನೇ ಕರ್ತ. ಇದನ್ನು ನಾವು ಹೇಗೆ ಪರೀಕ್ಷಿಸ್ಕೊಳ್ಬೇಕು ಅಂದರೆ, ನಾವಿನ್ನೂ ಮುಂದಕ್ಕೆ ಹೋಗೋಣ. ಅದೇ ಅಪೊಸ್ತಲನಾದ ಪೌಲನು ಹಿಬ್ರಿಯರಿಗೆ ಬರೆದವರ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ನೋಡಿ. ಇದರಲ್ಲಿ ಈ 11ನೇ ಅಧ್ಯಾಯ ನೀವು ಪೂರ್ತಿ ಓದಿದ್ರೆ ಈ ನಂಬಿಕೆ ಅನ್ನೋ ವಿಷಯ ನಮಗೆ ಆ ಕಾಲದಲ್ಲಿದ್ದಂಥ ಪ್ರವಾದಿಗಳು, ದೇವಸೇವಕರು ಯಾವ ರೀತಿ ನಂಬಿಕೆ ಇಟ್ಕೊಂಡು ಬದುಕ್ತಾಯಿದ್ರು ಅನ್ನೋ ವಿಷಯ 11ನೇ ಅಧ್ಯಾಯ ಫುಲ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾವು ಏನು ಎಫೆಸಿ ಪತ್ರಿಕೆಯಲ್ಲಿ ನಾವು ಓದಿದ್ವಿ, ಎಫೆಸಿ ಪತ್ರಿಕೆಯಲ್ಲಿ ಭರವಸೆ ಒಂದೇ, ದೇವರು ಒಬ್ಬನೇ, ಕರ್ತನು ಒಂದೇ, ಸ್ನಾನ ದೀಕ್ಷಾ ಒಂದೇ ಅನ್ನೋ ವಿಷಯಕ್ಕೆ ಯಾವ ರೀತಿ ನಂಬಬೇಕು ನಾವು? ಅದೇ 11ನೇ ಅಧ್ಯಾಯ 1ನೇ ವಚನ ಹಿಬ್ರಿ ಪತ್ರಿಕೆಯಲ್ಲಿದೆ ನೋಡಿ. ಹಾಂ, ಓದಿ. ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡಿ, ಕಣ್ಣಿಗೆ ಕಾಣಿಸಿದ್ದನ್ನು ನಾವು ನಂಬೋದರಲ್ಲಿ ಏನೋ ದೊಡ್ಡ ವಿಶೇಷತೆ ಇಲ್ಲ. ಕಣ್ಣಿಗೆ ಕಾಣಿಸದವುಗಳನ್ನು ನಾವು ಹೌದು ನಾವು ನಂಬ್ತಾ ಇದ್ದೀವಿ, ಅದು ಇದೆ ಅನ್ನೋದೇ ವಿಶೇಷ. ಉದಾಹರಣೆಗೆ ನಾವು ಹಿಸ್ಟ್ರಿನಲ್ಲಿ ಓದಿರ್ಬೇಕಾದ್ರೆ ಸುಮಾರು ಓದಿದ್ದೀವಿ. ಹಿಸ್ಟ್ರಿನಲ್ಲಿ ಸುಮಾರು ಮಹಾಗಣ್ಯ ವ್ಯಕ್ತಿಗಳೆಲ್ಲ ಹೋರಾಟ ಮಾಡಿದ್ದಾರೆ, ಸುಮಾರು ರಾಜರುಗಳು ಬದುಕಿ ಬಾಳಿದ್ದಾರೆ. ಹೌದು, ಹಿಸ್ಟ್ರಿಯೆಲ್ಲ ನಾವು ಓದ್ತೀವಿ. ಬಟ್ ನಾವು ಅದನ್ನು ನೋಡಿಲ್ಲ ಅಂದಾಕ್ಷಣ ನಾವು ಅದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದೇ ರೀತಿ ನಾವು ಪ್ರಪಂಚದಾದ್ಯಂತ ಫುಲ್ ಎಲ್ಲ ಸಿಟಿಗಳ್ನು, ಎಲ್ಲ ಪ್ರಾಂತ್ಯಗಳ್ನು, ದೇಶಗಳನ್ನೂ ನಾವು ಸುತ್ತಿಲ್ಲ, ನೋಡಿಲ್ಲ ಅಂದಿದ ತಕ್ಷಣ ಅವು ಯಾವುದು ಇಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟೊಂದು ಸಲ ನಾವು ಏನು ಮಾಡಬೇಕಾಗುತ್ತೆ,
ಆ ನಂಬಿಕೆ ಮತ್ತು ವಿಶ್ವಾಸದ ಮೇಲೇ ನಾವು ಬದುಕಬೇಕಾಗುತ್ತೆ. ಹಾಗಾಗಿ ಕಣ್ಣಿಗೆ ಕಾಣದವುಗಳನ್ನು ಎಷ್ಟು ಕ್ಲೀನಾಗಿ ಹೇಳಿದ್ದಾರೆ ನೋಡಿ ಇಲ್ಲಿ. ನಂಬಿಕೆ ಯಾವ ರೀತಿ ಇರುತ್ತೆ ಅಂದರೆ, ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಪಡೆದರು. ಹಾಗಾಗಿ ದೇವರು ಎಲ್ಲವನ್ನು ಪ್ರತ್ಯಕ್ಷವಾಗಿ ಒಂದೊಂದೇ ತೋರಿಸಿ ಎಲ್ಲ ನಮ್ಮ ಪೂರ್ವಿಕರಿಗೆ ಯಾವುದೂ ದರ್ಶನ ರೂಪದಲ್ಲಿ ತೋರಿಸಿಲ್ಲ. ಅವರು ತಂದೆಯಾದ ದೇವರು ಏನು ಹೇಳಿದ್ರು ಅದನ್ನು ನಂಬಿ ವಿಶ್ವಾಸ ಹೊಂದಿ ಪೂರ್ವಿಕರೆಲ್ಲ ಬದುಕಿದ್ರು ಅನ್ನೋ ಮಾತನ್ನು ಹೇಳ್ತಾ ಹೇಬೆಲನ ವಿಷಯ, ಹನೋಕನ ವಿಷಯ, ಹಾಗೆ ನೋಹನ ವಿಷಯ, ಮತ್ತು ಅಬ್ರಹಾಮನ ವಿಷಯ, ಆಮೇಲೆ ಅಬ್ರಹಾಮನ ಪರಿಶೋಧಿತನಾಗಿದ್ದು, ಆಮೇಲೆ ಇಸಾಕ ಮತ್ತು ಯಾಕೋಬನ ವಿಷಯ, ಹಾಗೆ ಮೋಶೆಯ ವಿಷಯ. ನೀವು ಇದನ್ನು ನೋಡ್ಕೊಂಡು ಬರ್ತಾ ಇದ್ದರೆ 11ನೇ ಅಧ್ಯಾಯ ಪೂರ್ತಿ ಈ ನಂಬಿಕೆ ವಿಷಯದಲ್ಲಿ ಸುಮಾರು ವಿಷಯಗಳು ನಮಗೆ ಗೊತ್ತಾಗುತ್ತೆ. ನಾವು ಆದಿಕಾಂಡದಿಂದ ಮಲಾಕಿ ಗ್ರಂಥದಲ್ಲಿ ವರೆಗೂ ಇರ್ತಕ್ಕಂಥ ಎಲ್ಲ ಪ್ರವಾದಿಗಳು ಯಾವ ರೀತಿ ನಂಬಿಕೆಯಿಂದ ಅಷ್ಟು ಅಬ್ರಹಾಮ ವಿಷಯಕ್ಕೆ ಬಂದರೆ, ಯಾವುದೋ ಊರಿನಲ್ಲಿ ಬದುಕ್ತಿದ್ದಂಥ ವ್ಯಕ್ತಿ ಆ ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಬಂದಿದ ತಕ್ಷಣ ದೇವ್ರ ಮೇಲೆ ನಂಬಿಕೆ ಇಟ್ಟು ಆ ಊರು ಬಿಟ್ಟು ಬಂದರು. ಅದೇ ರೀತಿ ಈ ಕಾನಾನ್ ದೇಶದ ಎಲ್ಲ ಪ್ರಾಂತ್ಯಗಳನ್ನ ನಾನು ದೇಶನೇ ಕೊಟ್ಟಿದ್ದೀನಿ ಅಂದಾಗ ಕೂಡ ಇಲ್ಲ, ನನಗೆ ನೀನಿರೋ ಜಾಗ ಬೇಕು ಅನ್ನೋ ಅಂಥ ಒಂದು ನಂಬಿಕೆಯಿಂದ ಅವರು ಬದುಕಿದ್ರು. ಆ ರೀತಿ ನಾವು ಕೂಡ ಬದುಕಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ರೆಫರೆನ್ಸ್ ನಾವು ನೋಡಿದ್ರೆ ಅದೇ ರೋಮಾಪುರದ ಪತ್ರಿಕೆ, ಪೌಲನು ಇನ್ನೊಂದು ಕಡೆ ಹೇಳ್ತಾನೆ ನೋಡಿ. ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅಪೊಸ್ತಲನಾದ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 6ರಿಂದ 12ನೇ ವಚನ ಈ ನಂಬಿಕೆ ಮತ್ತು ವಿಶ್ವಾಸದ ಬಗ್ಗೆ ಅತ್ಯುತ್ತಮವಾಗಿ ಹೇಳಿದ್ದಾರೆ. ನಾವು ಓದ್ಕೊಳ್ಳೋಣ. ನೋಡಿ, ಆದರೆ ನಂಬಿಕೆಯಿಂದುಂಟಾಗುವ ನೀತಿಯು ಏನು ಹೇಳುತ್ತೆ? ಕ್ರಿಸ್ತನನ್ನು ಕೆಳಗೆ ಕರೆದುಕೊಂಡು ಬರುವುದಕ್ಕೆ, ಕ್ರಿಸ್ತನನ್ನು ಕೆಳಗೆ ಕರ್ಕೊಂಡು ಬರೋದಕ್ಕೆ. ಈಗ ಕ್ರಿಸ್ತ ಆಲ್ರೆಡಿ ಪರಲೋಕದಲ್ಲಿದ್ದಾರೆ ಅನ್ನೋ ವಿಷಯ ನಮ್ಗೆ ಗೊತ್ತಿದೆ. ಈಗ ಎರಡನೇ ಬರೋಣಕ್ಕೆ ನಾವು ಕಾಯ್ತಾ ಇದ್ದೀವಿ, ನಿರೀಕ್ಷೆಯಲ್ಲಿದ್ದೀವಿ. ಅದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಈಗ ಕ್ರಿಸ್ತನನ್ನು ಮೇಲ್ಗಡೆ ಹೋಗಿ ಕರ್ಕೊಂಡು ಬರೋದಕ್ಕೆ, ಮೇಲ್ಗಡೆ ಲೋಕಕ್ಕೆ ಅಂದರೆ ಮೇಲಿನ ಲೋಕನ ಪರಲೋಕಕ್ಕೆ ಯಾರು ಹೋದಾರು, ಯಾರು ಹೋಗಲ್ಲ ಅನ್ನೋ ವಿಷಯವಾಗಿಯೂ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು. ನೋಡಿ, ಈ ಥರ ಡೌಟ್ಸು ನಿಮ್ಮಲ್ಲಿ ಬರ್ಬೋದು. ಯಾರು ಯೇಸು ಕ್ರಿಸ್ತನ ಕರ್ಕೊಂಬರಕ್ಕೆ ಹೋಗ್ತಾರೆ? ಯೇಸು ಕ್ರಿಸ್ತ ಪ್ರೇತ ಲೋಕಕ್ಕೆ ಹೋದಾಗ, ಪರದೇಶಕ್ಕೆ ಹೋದಾಗ ಅಲ್ಲಿಂದ ಹೋಗಿ ಯಾರು ಯೇಸು ಕ್ರಿಸ್ತನ ಮತ್ತೆ ಕರ್ಕೊಂಡು ಬರ್ತಾರೆ ಎಂದಾಗಲಿ ನಿಮಗೆಲ್ಲ ಡೌಟ್ಸ್ ಬರಬಹುದು. ಆದರೆ ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದ್ದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವವರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ನೋಡಿ, ನಂಬಿಕೆ ಅನ್ನೋದು ನಮ್ಮ ಹೃದಯದಲ್ಲಿ ಮತ್ತು ಬಾಯಲ್ಲಿ ಅರಿಕೆ ಮಾಡೋದ್ರ ಮೂಲಕ ನಮಗೆ ರಕ್ಷಣೆ ಆಗುತ್ತೆ ಅನ್ನೋ ವಿಷಯ ಪೌಲಲ್ಲಿ ಕೋಟ್ ಮಾಡ್ತಿದ್ದಾರೆ. ಯಾಕೆ, ಯಾವ ರೀತಿ ನಂಬಬೇಕು, ಇದು ಹೇಗೆ ನಂಬಬೇಕು? ಯಾವುದು ಅದು ಕ್ವಶನ್ ಮಾಡ್ಕೊಳ್ತಾ ಇದ್ದೀರಾ? ಅದೇ ರೋಮಾಪುರದ ಪತ್ರಿಕೆಯಲ್ಲಿ
ಇನ್ನೊಂದು ಕಡೆ ಬರ್ತಿದ್ದಾರೆ ನೋಡಿ. ಆತನ ಗುಣಲಕ್ಷಣಗಳು ಅಂತ ಇದೆ, ಅದು ನೋಡಿ ಸ್ವಲ್ಪ ಯಾವ ರೆಫರೆನ್ಸ್ ಇರೋದು. ಆತನ ಅದೃಶ್ಯ ಲಕ್ಷಣಗಳು ಅಂತ ಇದೆ. 1 ಹಾಂ, ಅದೇ ರೋಮಾಪುರದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19 ಮತ್ತು 20. ಹಾಂ, ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ನೋಡಿ, ಜಗದುತ್ಪತ್ತಿ ಇವೆಲ್ಲವೂ ಕಣ್ಣಿಗೆ ಕಾಣದ ಅದೃಶ್ಯ ಲಕ್ಷಣಗಳು ಮತ್ತು ಗುಣಲಕ್ಷಣಗಳೆಲ್ಲ, ಆತನ ನಿತ್ಯಶಕ್ತಿಯು, ದೇವತ್ವವು ಎಲ್ಲವೂ ಆತನು ಮಾಡಿದ ಸೃಷ್ಟಿಗಳ ಮೂಲಕ ಕಣ್ಣಿಗೆ ಕಾಣಬರುತ್ತದೆ. ಹಾಗಾಗಿ ಈ ಪ್ರಕೃತಿ ನಮಗೆ ಕೊಟ್ಟಿರುವಂಥ ದೇವರು, ಈ ಗ್ಯಾಲಕ್ಸಿ, ಈ ಸೋಲಾರ್ ಸಿಸ್ಟಮ್ಮು ಎಲ್ಲವೂ ನಾವು ಕೂಲಂಕುಷವಾಗಿ ಒಂದೊಂದು ನೋಡೋದಕ್ಕಾಗಲ್ಲ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ, ಹೆಬಲ್ ಟೆಲಿಸ್ಕೋಪ್ ಎಲ್ಲ ಬಂದಿರೋದ್ರಿಂದ ನಾವು ಬೇರೆ ಬೇರೆ ಗ್ರಹಗಳನ್ನ ನೋಡ್ತಾ ಇದ್ದೀವಿ. ಬಟ್ ಯಾವುದು ಕಣ್ಣಿಗೆ ನಮಗೆ ಯಾವ ಗ್ರಹಣ ಇರ್ಬೋದು, ಅಥವಾ ಸೂರ್ಯಚಂದ್ರ ನಕ್ಷತ್ರಗಳು ಯಾವ ಉಂಟಾಗುತ್ತೆ, ಹೆಂಗೆ ತಿರುಗ್ತಾ ಇದೆ, ಯಾವುದು ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ. ಕಣ್ಣಿಂದ ನೋಡೋಕ್ಕಾಗಲ್ಲ ಅಂದಿದ ತಕ್ಷಣ ಅವೆಲ್ಲ ಇಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಸೃಷ್ಟಿ ಕಾರ್ಯಕ್ರಮ ಎಲ್ಲ ದೇವರ ನಿತ್ಯ ಶಕ್ತಿಯಿಂದ ಉಂಟಾಗಿದೆ ಅನ್ನೋ ನಂಬಿಕೆ ನಾವು ಹೃದಯದಿಂದ ನಂಬಿ, ಮತ್ತು ಅದನ್ನು ನಾವು ವಾಕ್ಯದ ಮೂಲಕ ಆಧಾರ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಇದು ಯಾರ್ಯಾರು ನಂಬೋದಿಲ್ವೋ ಅವರು ಉತ್ತರ ಕೊಡೋಕ್ಕಾಗ್ತಾಯಿಲ್ಲ, ಹೌದಲ್ವಾ? ದೇವರು ಹೇಳಿರೋ ವಾಕ್ಯನೂ ಮತ್ತು ಇಲ್ಲಿ ಪ್ರಪಂಚದಲ್ಲಿ, ಅಂದರೆ ಪ್ರಪಂಚ ಅಂತೀನಿ, ಈ ಏನಂತಾರೆ ಜಾಗ್ರಫಿಕಲ್ ಮೇಲ್ಗಡೆ ಸ್ಪೇಸಲ್ಲಿ ನಡೀತಾರ ವಿಷಯಗಳು, ವಾಕ್ಯವು ಟ್ಯಾಲಿ ಆಗ್ತಿದೆ. ಆಗಿರೋದ್ರಿಂದ ಅವ್ರು ಯಾರೂ ಇದಕ್ಕೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಒಂದು ಕಾಲದಲ್ಲಿ ಅಪೊಸ್ತಲರು ಕೂಡ ದೇವ್ರನ್ನ ಏನು ಬೇಡ್ಕೊಳ್ತಾರೆ ಅಂದರೆ, ನಮಗೆ ಜಾಸ್ತಿ ನಂಬಿಕೆ ನಮಗೆ ಬರುವಂತೆ ಮಾಡು, ಬೇರೆ ಏನು ಬೇಡ. ನಾವು ಎಲ್ಲಿ ಈ ಸಮಾಜದಲ್ಲಿ ಬೆಳೀತಾ ಹೋರಾಡ್ತಾ ನಾವೆಲ್ಲಿ ನಂಬಿಕೆ ಕಳ್ಕೊಂಬರ್ತೀವಿ ಅಂದ್ಬಿಟ್ಟು ಅವ್ರು ದೇವ್ರನ್ನ ಏನು ಕೇಳ್ತಾರೆ, ನಮ್ಮಲ್ಲಿ ಇನ್ನೂ ಹೆಚ್ಚು ನಂಬಿಕೆ ಬರುವಂಥ ಮಾಡು ಅಂತ ಕೇಳ್ತಾರೆ. ನೋಡಿ, ಅದು ಎಲ್ಲಿ ಕೇಳ್ತಾರೆ ಅಂದರೆ, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಸ್ನೇಹಿತರೆ, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಅಪೋಸ್ತಲರು ಸ್ವಾಮಿಗೆ, ಅಂದರೆ ಯೇಸು ಕ್ರಿಸ್ತನನ್ನು ಅಪೋಸ್ತಲರು ಕೇಳ್ಕೊತಾರೆ. ಹಾಂ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು. ಅದು ನಿಮ್ಮ ಮಾತನ್ನು ಕೇಳುವುದು. ಎಷ್ಟು ಅದ್ಭುತವಾದ ಮಾತು ನೋಡಿ. ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಡ್ತಿದ್ದಾರೆ. ನಿಮಗೆ ಇಂಪಾರ್ಟೆಂಟ್ ಏನು ಗೊತ್ತಾ? ಆರಾಧನೆ, ಆಚರಣೆ, ಸಂಪ್ರದಾಯ, ಈ ಡ್ಯಾಡಿ ಹೇಳೋ ಥರ ಎಲ್ಲ ವಾಕ್ಯ ವಿವರಣೆ, ಆಮೇಲೆ ವಾಕ್ಯ ನಾವು ಹೇಳಬೇಕಾದಂಥ ವಾಕ್ಚಾತುರ್ಯ, ಊಟ, ಉಪಚಾರ, ದಾನ, ಧರ್ಮ, ಇದೆಲ್ಲದಕ್ಕಿಂತ ನಿನಗೆ ನಂಬಿಕೆ ಇದೆಯಾ? ಅದಕ್ಕೆ ನಾವು ದೀಕ್ಷಾಸ್ಥಾನ ಕೊಡೋ ಟೈಮಲ್ಲಿ ಅಥವಾ ದೀಕ್ಷಾಸ್ಥಾನ ತೊಗೊಳ್ಳೋ ಟೈಮಲ್ಲಿ, ದೀಕ್ಷಾಸ್ಥಾನ ತೊಗೊಳಕ್ಕೆ ಮುಂಚೆ ನಮಗೆ ಪಾಠ ಮಾಡ್ತಾರಲ್ವ, ಫಸ್ಟ್ ಏನು ಹೇಳ್ತಾರೆ, ನೀನು ಯೇಸುವನ್ನು ನಂಬಿದೆಯಾ? ನಂಬಿದ ಆದಮೇಲೆ ಅದ್ರ ಪ್ರಕಾರ ನೀನು ನಡ್ಕೊಳ್ತೀಯಾ? ಸೊ ದೀಕ್ಷಾಸ್ಥಾನ ಹೊಂದಿದ ಮೇಲೆ ನೀನು ಆ ಕೆಲಸವನ್ನು ಮಾಡಿ ಆ ಯೇಸು ಕ್ರಿಸ್ತ ಬರ್ತಾರೆ ಅನ್ನೋ ನಿರೀಕ್ಷೆ ನಿನ್ನಲ್ಲಿದೆಯಾ?
ಇದೆಲ್ಲ ಆಗಬೇಕು ಅಂದರೆ ನಿನ್ನಲ್ಲಿ ಫಸ್ಟ್ ಬೇಸ್ ಏನಿರಬೇಕು? ನಂಬಿಕೆ ಇರಬೇಕು. ಹಾಗಾಗಿನೇ ಯೇಸು ಸ್ವಾಮಿನ ಆಗಿನ ಅಪೊಸ್ತಲರು ಏನು ಕೇಳ್ತಿದ್ದಾರೆ, ನಮ್ಮಲ್ಲಿ ನಂಬಿಕೆ ಹೆಚ್ಚಿಸು ಅಂತಾರೆ. ಹೆಚ್ಚಿಸೋದು ಅಂದರೆ ಬೆಟ್ಟದಷ್ಟು ಬೇಕಾಗಿಲ್ಲ, ಸಾಸಿವೆ ಕಾಳಷ್ಟಿದ್ರೆ ಸಾಕು. ಆ ಮರ, ಆ ಬೆಟ್ಟ, ಆ ಸಮುದ್ರ ಯಾವುದನ್ನು ಬೇಕಾದ್ರೆ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋ ವಿಷಯ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನಾನು ದೇವರ ಮಗ, ದೇವರು ನನಗೆ ಶರೀರ ಕೊಟ್ಟಿದ್ದಾರೆ, ಸುವಾರ್ತೆ ಹೇಳೋದಕ್ಕೋಸ್ಕರ ಅವ್ರಿಗೋಸ್ಕರ ಇದನ್ನು ಜಗದುತ್ಪತ್ತಿಗೆ ಮುಂಚೆನೇ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಗಾಗಿ ನನಗೆ ನಂಬಿಕೆ 100% ನಂಬಿಕೆಯಿಂದ ನಾನು ಬದುಕ್ತಾ ಇದ್ದೀನಿ. ಯೇಸು ಕ್ರಿಸ್ತನೇ ನಮ್ಮ ಕರ್ತ, ಅವ್ರನ್ನ ಕಳಿಸಿದಂಥ ದೇವರೇ ನಮಗೆ ತಂದೆ. ಸೊ ಯೇಸು ಕ್ರಿಸ್ತನನ್ನು ಮರಣಿಸಿ ಮತ್ತು ಪುನರುತ್ಥಾನಗೊಳಿಸಿದ್ದು ಕೂಡ ಅವರೇ ಅನ್ನೋ ನಂಬಿಕೆ ನಾವು ಯಾವ ಕಾಲದಲ್ಲೂ ಮರೀದೆ ಇಟ್ಕೊಂಡು ನೀವು ಪ್ರೇಯರ್ ಮಾಡಿದ್ರೆ 100% ಅದು ದೇವರ ಚಿತ್ತ ಪ್ರಕಾರ ಆಗುತ್ತೆ. ಯಾಕಂದರೆ ದೇವರು ಯಾರು ಹತ್ತಿರವಾಗಿದ್ದಾರೆ, ನನ್ನ ಹತ್ತಿರವಾಗಿ ನಾನು ಯಾರು ನಂಬ್ತಾ ಇದ್ದಾರೆ ಅನ್ನೋರಿಗೆ ದೇವರು ಇದುವರೆಗೂ ಕೈ ಬಿಟ್ಟಿಲ್ಲ. ನಾವು ಗ್ರಂಥದ ಮೂಲಕ ನೋಡಿದ್ರೆ ಅದು ದಾವೀದ ಇರ್ಬೋದು, ಸೊಲೊಮೋನ್ ಇರ್ಬೋದು, ಹಿಜ್ಕೀಯ ಇರ್ಬೋದು, ಎಷ್ಟು ಜನ ಪ್ರಾರ್ಥನೆ, ದಾನಿಯೇಲ್ ಇರ್ಬೋದು, ಸಿಂಹದ ಗುಹೆಯಲ್ಲಿ ಅವ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಕಾಪಾಡ್ತಾರೆ. ಅಂದರೆ ಅವ್ರಿಗೆ ನಂಬಿಕೆ ಅಷ್ಟಿತ್ತು. ಬಟ್ ಇವಾಗ ನಮಗೆ ಆ ಕ್ರೈಸ್ತರಲ್ಲಿ ಆ ನಂಬಿಕೆ ಇದೆಯಾ? ಏನಾದ್ರು ಸ್ವಲ್ಪ ಕಷ್ಟ ಬಂದರೆ ನಾವು ಸ್ವಲ್ಪ ದೇವ್ರನ್ನ ಬಿಟ್ಟು ದೂರ ಹೋಗೋ ಥರ ಆಗುತ್ತೆ. ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ದೇವರೇ ನಿನಗೆ ಗೊತ್ತಲ್ಲ ನನ್ನ ಕಷ್ಟ ಇದೆ ಅದಕ್ಕೆ ಅಂತ ದೇವ್ರ ಮೇಲೇ ಹಾಕ್ತಾರೆ. ಹೇಗೆ ಫಸ್ಟ್ ಮನುಷ್ಯ ಹುಟ್ಟಿದಂಥ ಮನುಷ್ಯ ಆದಾಮ ತಪ್ಪು ಮಾಡಿ ದೇವ್ರ ಮೇಲೆ ಹಾಕ್ತಾರೆ, ನೀನು ಕೊಟ್ಟಂಥ ಹೆಣ್ಣು ನನ್ನನ್ನು ವಂಶದ್ಲು, ಹಾಗಾದರೆ ನಾನು ನಿನಗೆ ಸಂಗಾತಿ ಕೊಡಬಾರ್ದಾಗಿತ್ತ ಅನ್ನೋ ಅರ್ಥ. ಹಾಗಾಗಿ ನನಗಿಲ್ಲಿ ಭೂಮಿ ಮೇಲೆ ಬದುಕೋದು ಕಷ್ಟ ಆಗ್ತಿದೆ ಸಮಾಜದಲ್ಲಿ, ಹಾಗಾಗಿ ನಾನು ದೇವ್ರ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನೆಕ್ಸ್ಟ್ ವೀಕ್ ಮಾಡ್ತೀನಿ, ಅದು ನೆಕ್ಸ್ಟ್ ವೀಕ್ ಮಾಡ್ತೀನಿ, ನೋಡೋಣ ಅಂತ ಮುಂದೆ ಆಗ್ತಾ ಇರ್ತಾ. ಅಂದರೆ ನೀನು ನನ್ನ ಕೆಲಸ ಮಾಡಿದ್ರೆ ನಾನು ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ ಅನ್ನೋ ಆ ನಂಬಿಕೆ ಈಗಿನ ಕ್ರೈಸ್ತರಲ್ಲಿ ಕಡಿಮೆ ಆಗ್ತಾಯಿದೆ. ಬೇರೆ ಅನ್ಯರು ಬಿಡಿ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಇನ್ನು ಕ್ರೈಸ್ತರಲ್ಲಿ ಬೇರೆ ಬೇರೆ ಫೆಲೋಶಿಪ್ಸ್ ಬಿಡಿ, ನಿಮ್ಗೆ ಗೊತ್ತು. ಮೊನ್ನೆ ಕೂಡ ಒಬ್ಬರು ಫೇಸ್ಬುಕ್ಕಲ್ಲಿ ಒಬ್ಬರು ಪಾಸ್ಟ್ರು ಯಾವ ರೀತಿ ಬೋಧನೆ ಮಾಡ್ತಿದ್ರು ಅಂತ ಲಿಂಕ್ ಕೊಟ್ಟಿದ್ದೆ ನಾನು, ಯಾರು ನೋಡಿದ್ರಿ ಅನಿಸುತ್ತೆ. ಯಾರ್ಯಾರು ಹಣ ನೀವು ಸಹಾಯ ಮಾಡ್ತಿರೋ 1 ಲಕ್ಷ ಒಳಗಡೆ ಮಾಡೋರು ಎಷ್ಟಂತೆ, 1 ಲಕ್ಷ ಒಳಗಡೆ ಮಾಡೋರು ಗೂಗಲ್ ಪೇ, ಫೋನ್ಪೇ ಎಲ್ಲ ನೀವು ಮಾಡ್ಬೋದು. 1 ಲಕ್ಷ ಮೇಲ್ಗಡೆ ಮಾಡೋರು ನಾನು ಅಕೌಂಟ್ ನಂಬರ್ ಕೊಡ್ತೀನಿ ಡೈರೆಕ್ಟಾಗಿ ಹಾಕಿ ಅಂತಿದ್ದಾರೆ. ಅವರು ಒಳ್ಳೆ ಪಾಸ್ಟ್ರು, ಮೋಸ್ಟ್ಲಿ ತುಮಕೂರು ಮೈಸೂರು ಇರ್ಬೋದು, ಗೊತ್ತಿಲ್ಲ. ಲಿಂಕ್ ಕೂಡ ನಾನು ನಿಮ್ಗೆ ಕಳಿಸಿದ್ದೆ. ಈ ರೀತಿ ಬೋಧನೆ ಆಗಿದೆ. ಸುಮಾರು ಜನ ಅವರಿಗೆ ವ್ಯತಿರಿಕ್ತವಾಗಿ ಕಾಮೆಂಟ್ಗಳು ಮಾಡಿದ್ದಾರೆ. ಈಗ ದೇವರಿಗೆ ಘನತೆಯಲ್ಲಿಂದ ಬಂತು. ಈ ರೀತಿ ಲಕ್ಷ ಸಭೆಗೆ ಬಂದಿದ್ದಂಥ ಆ ಜನಗಳನ್ನ ಕೇಳ್ತಾ ಇದ್ದಾರೆ. ಏನು ಕೇಳ್ತಿದ್ದಾರೆ? ರೀಸನ್ನು, ನೀವು ಎಷ್ಟು ಕೊಡ್ತೀರಾ ಅಷ್ಟು ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯನೇ ಕೋಟ್ ಮಾಡಿ ಹೇಳ್ತಿದ್ದಾರೆ. ಸೊ ಈ ರೀತಿ ನಂಬಿಕೆನ ಉಂಟು ಮಾಡ್ತಿದ್ದಾರೆ ಸುಮಾರು ಬೋಧಕರು, ಸುಮಾರು ಸಭೆಗಳಲ್ಲಿ. ನೀವು ಕಾಣಿಕೆ ಕೊಟ್ಟರೆ ನಿಮಗೆ ಬ್ಲೆಸ್ಸಿಂಗ್ಸ್ ಆಗುತ್ತೆ. ನಿಜವಲ್ಲೂ ಡ್ಯಾಡಿ ಬೋಧನೆಗೂ ನಮ್ಮ ಸಭೆಯಲ್ಲಿ ಹೇಳ್ತಕ್ಕಂಥ ಎಲ್ಲ ಆ ಟೈಟಲ್ಸ್ಗೆ, ಆ ಬೋಧನೆಗೂ ಬೇರೆಯವ್ರ ಬೋಧನೆಗೂ ಎಷ್ಟು ವ್ಯತ್ಯಾಸ ಇದೆ. ಆ ಬೋಧನೆ ಏನಾದರೂ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ಗಳಾಗಲಿ, ಜಾಯಿಂಟ್ ಡೈರೆಕ್ಟರ್ಸ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು 1 ವರ್ಷ ಅಥವಾ 2 ವರ್ಷದಲ್ಲೇ ಕೋಟಿ ಹಣ ನಮ್ಗೆ ಬಂದು ಸೇರಿಬಿಡುತ್ತೆ. ಬಟ್ ಅದಲ್ಲದೆ ಯಥಾರ್ಥವಾಗಿ ನಿಮ್ಮ ನಂಬಿಕೆ ಯಾವ ರೀತಿ ಇರಬೇಕು ನಿಮ್ಮ ಹೃದಯದಲ್ಲಿ. ಇವತ್ತು ಅಷ್ಟೇ ಎಷ್ಟು ಅತ್ಯುತ್ತಮವಾದ ಮಾತು ಹೇಳಿದ್ರು ಡ್ಯಾಡಿ. ನಿಮ್ಮ ಶರೀರನ ನಾವು ದೇವ ಸೇವಕರು ಅಂದ್ಬಿಟ್ಟು, ದೇವ್ರು ನಮಗೇನು ಮಾಡೋದಿಲ್ಲ ಅಂದ್ಬಿಟ್ಟು ನಿಮ್ಮ ಶರೀರನ ಹಾಳು ಮಾಡ್ಕೊಬೇಡಿ, ಅಕಾಲಿಕ ಮರಣ ಆಗುತ್ತೆ. ಪ್ರಸಂಗಿ ಗ್ರಂಥದಲ್ಲಿ ಹೇಳ್ತಾನೆ ಅಂದರು. ಅಕಾಲಿಕ ಮರಣ ಅಂದರೆ ನಿಮ್ಮ ದೇಹನ ನೀವೇ ಹಾಳು ಮಾಡ್ಕೊಳ್ಳೋ ಥರ ಸಿಕ್ಕಾಪಟ್ಟೆ ತಿಂದು, ಸಿಕ್ಕಾಪಟ್ಟೆ ಡಯಟ್ ಮಾಡಿ, ಸಿಕ್ಕಾಪಟ್ಟೆ ಔಷಧಿಗಳು ತೊಗೊಂಡು, ಏನೇನೋ ಯೋಚನೆ ಮಾಡಿ. ಹಾಗಾಗಿ ಎಲ್ಲರೂ ಜ್ಞಾನವಂತರೇ ಕರೆಕ್ಟಾಗಿ ಒಂದು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಯಮಿತವಾಗಿ ಊಟ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ನಿಮ್ಮ ದೇಹನ ನೀವು ಕಾಪಾಡ್ಕೊಳ್ಳಿ. ದೇವ್ರ ಮೇಲೆ ಯಾಕೆ ಹಾಕ್ತೀರಾ ಅಂತ ಅತ್ಯುತ್ತಮವಾದ ಮಾತನ್ನು ಹೇಳ್ಕೊಡಿ. ಈ ಥರ ಬೋಧನೆ ನಿಮಗೆ ಎಲ್ಲೂ ಸಿಗೋದಿಲ್ಲ. ಇದು ಅದಕ್ಕೆ ಅವರು ಚಾಲೆಂಜ್ ಮಾಡೋದು. ಹಾಗಾಗಿ ನಮ್ಮ ನಂಬಿಕೆ ನಾವು ಹೃದಯದಿಂದ ಅರಿಕೆ ಮಾಡ್ಕೊಳ್ಬೇಕು, ವಿನಃ ದುಡ್ಡಿಂದ ಆಗಲಿ ಅಥವಾ ಬೇರೆ ಬೇರೆ
ಕೆಲಸಗಳಲ್ಲಾಗಲಿ ನಾವು ತೋರಿಸೋದಲ್ಲ. ಇದನ್ನು ನಾವು ಹೆಂಗೆ ಪರೀಕ್ಷೆ ಮಾಡ್ಕೊಬೇಕು, ಈ ನಂಬಿಕೆನ ನಮ್ಮಲ್ಲಿ ಇದೆಯಾ ಇಲ್ವಾ ಅಂತ. ಈ ಪರೀಕ್ಷೆ ಅಂತ ವಿಷಯ ಬಂದರೆ ನಮ್ಮ ದೇಹನ ಡ್ಯಾಡಿ ಹೇಳ್ದಂಗೆ ನಮ್ಮ ದೇಹನ ನಾವು ಪರೀಕ್ಷೆ ಮಾಡ್ತೀವ? ಒಬ್ಬ ಡಾಕ್ಟ್ರ್ ಬರ್ತಾರೆ ಅಥವಾ ನರ್ಸ್ ಬರ್ತಾರೆ, ಬ್ಲಡ್ ಸ್ಯಾಂಪಲ್ ತಗೊಳ್ತಾರೆ, ನಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಎಲ್ಲ ಪರೀಕ್ಷೆ ಮಾಡಿಕೊಡ್ತಾರೆ. ಅದೇ ರೀತಿ ಬಿ ಪಿ ಚೆಕ್ ಮಾಡ್ತಾರೆ. ಅದೇ ರೀತಿ ಏನೇನು ಸ್ಕ್ಯಾನ್ ಮಾಡಬೇಕು, CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರಬೇಕು, ಎಲ್ಲ ಸ್ಕ್ಯಾನ್ ಮಾಡಿ ನಮ್ಮ ರೂಪುರೇಷೆಗಳು ನಮ್ಮ ಹೃದಯದಲ್ಲಿ ಏನೇನಿದೆ ಎಲ್ಲ ತಿಳಿಸ್ಕೊಡ್ತಾರೆ. ಅದೇ ರೀತಿ ನಾವು ಎಷ್ಟು ನಂಬಿಕೆ ನಮ್ಮಲ್ಲಿದೆ ಅಂತ ನಾವು ಕೂಡ ಸ್ಕ್ಯಾನ್ ಮಾಡಬೇಕು. ನಮಗಿರೋ ಸ್ಕ್ಯಾನರ್ ಮಿಷಿನ್ ಯಾವುದು? ನಮಗಿರೋ ಸ್ಕ್ಯಾನರ್ ಮಿಷಿನ್ ನಮ್ಮ ಬೈಬಲ್ಲೇ. ಸೊ ದೇವರು ನೀಡಿರುವಂಥ ಈ ಗ್ರಂಥದಲ್ಲೇ ನಾವು ವಾಕ್ಯಗಳನ್ನ ತಗೊಂಡು ನಾವು ನಮ್ಮಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದನ್ನು ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ ಆ ಮಾತು ಹೇಳ್ತಾರೆ ನೋಡಿ. ನಾವು ಈ ಪಾಠನ ಆಯ್ಕೆ ಮಾಡಿಕೊಂಡಾಗ ರೆಫರೆನ್ಸ್ ಎಷ್ಟು ಬರುತ್ತೆ ಅಂದರೆ ಈ ಪಾಠಕ್ಕೆ ಮೋಸ್ಟ್ಲಿ ಬೇರೆ ಪಾಠಕ್ಕೆ ಬರೋದಿಲ್ಲ ಅನಿಸುತ್ತೆ. ಈ ಪಾಠಕ್ಕೆ ಮೋಸ್ಟ್ಲಿ ಬರ್ಬೋದು. ಏನಕ್ಕಂದರೆ ಈ ಪಾಠನೇ ನಮಗೆ ಬೇಸ್ ಅಲ್ವಾ. ಮೊದಲೇ ನಾನು ಹೇಳಿದ್ದೆ 300 ರೆಫರೆನ್ಸ್ ಮೇಲೆ ಬರುತ್ತೆ. 300ವರೆಗೂ 310ವರೆಗೂ ನಂಬಿಕೆ ಅನ್ನೋ ವಿಷಯಕ್ಕೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ 300ರಿಂದ 310 ರೆಫರೆನ್ಸ್ ಬರುತ್ತೆ. ಅಷ್ಟು ರೆಫರೆನ್ಸ್ ಇಟ್ಟು ಪಾಠ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಒಂದು 4-5 ರೆಫರೆನ್ಸು ತೊಗೊಂಡು ನಾವು ಈ ಪಾಠನ ಅರ್ಥ ಮಾಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನ. 28 ಇದು ಸ್ವಲ್ಪ ಮೇಲಿಂದ 27ರಿಂದ ಓದ್ಕೊಳ್ಳೋಣ ನೋಡಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಇದರಲ್ಲಿ ನಾವು ಮೇಲ್ಗಡೆ ಒಂದು 28ನೇ ವಾಕ್ಯದಲ್ಲಿ ಏನು ಓದಿದ್ವಿ? ನಿಮ್ಮನ್ನು ನೀವು ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷಿಸಿಕೊಂಡವನಾಗಿ ಅದರಲ್ಲಿ ಕೈ ಹಾಕಲಿ. ಯಾವುದರಲ್ಲಿ? ಯೇಸುವಿನ ದೇಹ ಮತ್ತು ರಕ್ತ. ಈ ಪಾಠ ನಿಮಗೆ ಚೆನ್ನಾಗಿ ಗೊತ್ತಿದೆ. ವಾರ ವಾರ ನಾವು ಸಭೆಯಾಗಿ ಸೇರ್ತಾ ಇದ್ದೀವಿ. ಯೇಸುವಿನ ರೊಟ್ಟಿಯನ್ನು ನಾವು ಯೇಸುವಿನ ದೇಹವನ್ನು ರೊಟ್ಟಿಯ ಮೂಲಕ ತಗೊಳ್ತೀವಿ, ರಕ್ತವನ್ನು ದ್ರಾಕ್ಷಾರಸದ ಮೂಲಕ. ಆ ಒಂದು ಭಯ ಭಕ್ತಿಯಿಂದ ನಾವು ಏನು ಕೆಲಸ ಮಾಡಿದ್ದೀವಿ ಆ ವಾರ ಎಲ್ಲ, ದೇವ್ರಿಗೋಸ್ಕರ ಏನಾದರೂ ಸುವಾರ್ತೆ ಹೇಳಿದ್ದೀವ, ಅಥವಾ ಆ ವಾರದಲ್ಲಿ ನಾವೇನಾದರೂ ತಪ್ಪು ಮಾಡಿದ್ದೀವ, ಅದು ಪಬ್ಲಿಕ್ಕಲ್ಲಿರ್ಬೋದು, ಮನೆಯಲ್ಲೇ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿರ್ಬೋದು, ನಾವು ನಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಒಂದೊಂದು ನಾವು ವಾಕ್ಯದ ಮುಖಾಂತರ ನಾವು ಪಾಠನ ಕಲ್ತಿದ್ದೀವಿ. ಯಾವುದು ತಪ್ಪು ಯಾವುದು ಸರಿ ಅಂತ ನಮಗೆ ಆಗಾಗ ಫೋನ್ ಮಾಡಿ ನಾವು ಯಾವುದೇ ಪಾಸ್ಟರ್ನಾಗಲಿ ಅಥವಾ ಫಾದರ್ನಾಗಲಿ ನಮ್ಮ ಬೋಧಕರನ್ನಾಗಲಿ ಕೇಳಿ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಗೊತ್ತಿದೆ. ಹಾಗಾಗಿ ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು ಪರೀಕ್ಷೆನ ನಾವೇ ಮಾಡಿಕೊಂಡು ಆ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೋಬೇಕು ಅಂತ ಪೌಲ್ ಹೇಳ್ತಿದ್ದಾರೆ. ಇದನ್ನು ನಾವು ವಾರ ವಾರ ಓದ್ತಾ ಇದ್ದೀವಿ. ಅದೇ ರೀತಿ ಯಾಕೋಬ ಕೂಡ ಇನ್ನೊಂದು ಕಡೆ ಹೇಳಿದ್ದಾರೆ ನೋಡಿ. ಯಾಕೋಬನನ್ನು ಬರೆದ ಪತ್ರಿಕೆ ಇಬ್ರಿಯು ಆದಮೇಲೆ ಬರುತ್ತೆ ನೋಡಿ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 21 ಮತ್ತು 22 ಸ್ನೇಹಿತರೆ. ಇಲ್ಲಿ ನೋಡಿ ಅಬ್ರಹಾಮನ ವಿಷಯ ಬರುತ್ತೆ. ನಮ್ಮ ಪಿತೃವಾದ ಅಬ್ರಹಾಮನು
ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು, ಅವನ ನೀತಿವಂತ ಅಂತ ಏನಕ್ಕೆ ಪಟ್ಟ ಬಂತು ಅವನಿಗೆ? ಅವನು ಮಾಡಿದ ಕ್ರಿಯೆ, ಯಾವ ಮೂಲಕ ಕ್ರಿಯೆ ಮಾಡಿದ ಅವನಿಗೆ ನಂಬಿಕೆ ಇದ್ದಿದ್ದರಿಂದಲೇ. ಹಾಗಾಗಿ ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಇಲ್ಲಿ ಕೂಡ ಅಷ್ಟೇ ಬೇಸಿದು. ನಾನು ಆಗಲೇ ಹೇಳ್ದಂಗೆ, ಒಬ್ಬ ವ್ಯಕ್ತಿ ನಾನು ಕ್ರೈಸ್ತನಾಗ್ತೀನಿ, ಯೇಸುವನ್ನು ನಾನು ಸ್ವೀಕರಿಸ್ತೀನಿ ಅಂತ ಅವನು ಹೇಳ್ದ ಅಂದರೆ, ಅವನು ನಾವು ದೀಕ್ಷಾಸ್ಥಾನ ಕೊಡೋದಕ್ಕೆ ಮುಂಚೆ ಅವನು ಯೇಸುವನ್ನು ನಂಬಿದಾನ. ಯೇಸುವನ್ನು ನಂಬಿದ್ದಾನೆ ಅಂದರೆ ಯಾವ ರೀತಿ ನಂಬಿದ್ದಾನೆ? ತನ್ನ ಕಷ್ಟಗಳಿಗೋಸ್ಕರ ನಂಬಿ ಬಂದಿದ್ದಾನೋ, ಅಥವಾ ಮನೆಯಲ್ಲಿರೋ ಸಂಕಟಗಳು, ಬಾಧೆಗಳು, ರೋಗಗಳು, ವಿದ್ಯಾಭ್ಯಾಸ ಇಲ್ಲ, ಅಥವಾ ಯಾವುದೋ ನನಗೆ ಎಲ್ಲ ಕೆಟ್ಟದೇ ಆಗ್ತಾಯಿದೆ, ಈ ಬಾಧೆಯಿಂದೆಲ್ಲ ನಾನು ಹೊರಬರಬೇಕು ಅಂತ ಸುಮಾರು ಜನ ಯೇಸುನ ನಂಬಿ ಬರ್ತಾರೆ. ನೀವು ನೋಡ್ಬೋದು, ಈ ರೋಮನ್ ಕ್ಯಾಥಲಿಕ್ ಸಭೆಗಳಲ್ಲೆಲ್ಲ ಗುರುವಾರ ಆದರೆ ವಿವೇಕನಗರ್ ಚರ್ಚ್ಗೆ ಹೋಗ್ತಾರೆ. ಅಲ್ಲಿ ಹಿಂದೂಗಳು ಸಹ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಹಿಂದೂಗಳು ಏನಕ್ಕೆ ಹೋಗ್ತಾರೆ? ಹಿಂದೂಗಳಿಗೆ ಏನು ಗೊತ್ತು? ಹಿಂದೂ ಸಹೋದರರಿಗೆ ಯೇಸು ಕ್ರಿಸ್ತನ ಬಗ್ಗೆ ಅಥವಾ ತಂದೆಯಾದ ದೇವರ ಬಗ್ಗೆ, ಪವಿತ್ರಾತ್ಮ ಶಕ್ತಿ ಬಗ್ಗೆ ಏನು ಗೊತ್ತಿದೆ? ಗೊತ್ತಿಲ್ಲ. ಮತ್ತು ಯಾಕೆ ಹೋಗ್ತಿದ್ದಾರೆ? ಏನು ನಮ್ಗೆ ಒಳ್ಳೇದಾಗುತ್ತೆ ಅಲ್ಲಿ ಬೇಡ್ಕೊಂಡ್ರೆ, ಅಲ್ಲೋಗಿ ಕ್ಯಾಂಡ್ಲ್ ಹಚ್ಚಿ ಹೂವು ಹಾಕಿ ನಾವು ಪ್ರೇಯರ್ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಅವಶ್ಯಕತೆಗಳಿಗೋಸ್ಕರ ಅನ್ಯರು ಪಾಪ ಗೊತ್ತಿಲ್ಲದೆ ಮಾಡ್ತಿದ್ದಾರೆ. ಇದನ್ನೇ ಕ್ರೈಸ್ತರು ಕೂಡ ಮಾಡ್ತಾಯಿದ್ದಾರೆ. ಅವಶ್ಯಕತೆಗಳಿಗೋಸ್ಕರ ಮಾತ್ರ ಯೇಸುನ ನಂಬ್ತಾ ಇದ್ದೀನಿ. ಈ ನಂಬಿಕೆ ಬಗ್ಗೆ ಈ ಪಾಠ ಅಲ್ಲ. ಇದು ಒಂದು ಅಬ್ರಹಾಮ ಹೇಗೆ ನಂಬ್ದ? ಅಬ್ರಹಾಮಂದು ಇನ್ನೊಂದು ವಿಷಯ ಇದೆ, ಹೇಳ್ತೀನಿ ನೋಡಿ. ಆದಿಕಾಂಡ ಬನ್ನಿ ಹೋಗೋಣ. ಆದಿಕಾಂಡಕ್ಕೆ ಹೋದರೆ ಅಬ್ರಹಾಮ ಒಂದು ಮಾತು ಹೇಳ್ತಾರೆ. ಆದಿಕಾಂಡ 22ನೇ ಅಧ್ಯಾಯ. ಆದಿಕಾಂಡ 22ನೇ ಅಧ್ಯಾಯ 4 ಮತ್ತು 5 ಓದಿ. ಅವರು ಅಬ್ರಹಾಮ ಬೆಟ್ಟಕ್ಕೆ ಹೋಗಿದ್ದು, ಇಸಾಕನ ಬಲಿ ಕೊಡಕ್ಕೆ ಹೋಗಿದ್ದು, ದೇವರು ಕಾಪಾಡಿದ್ದು ಅದೆಲ್ಲ ಆಮೇಲೆ ನಡೆಯುತ್ತೆ. ಅದಕ್ಕೆ ಮುಂಚೆ ಅಬ್ರಹಾಮ ಒಂದು ಮಾತು ಹೇಳ್ತಾರೆ ನೋಡಿ. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು, ಆ ಸ್ಥಳವು ಅಂದರೆ ದೇವರೊಂದು ಬೆಟ್ಟಕ್ಕೆ ಬಾ ಅಂತ ಕರೆದಿರ್ತಾರೆ, ಆ ಬೆಟ್ಟ ದೂರದಲ್ಲಿ ಕಾಣುತ್ತೆ. ಹಾಂ, ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ತಿರುಗಿ ಬರುತ್ತೇವೆ ಏನಂತ ಮಾತು ಹೇಳಿದ್ದಾರೆ ಅಬ್ರಹಾಮಲ್ಲಿ? ತಂದೆಯಾದ ದೇವ್ರು ಏನು ಹೇಳಿದರು ಬಂದು ಅಬ್ರಹಾಮ್ಗೆ? ನಿನ್ನ ಮಗನನ್ನು ಬಲಿ ಕೊಡ್ತೀಯಾ ಅಂದರು. ಆಯಿತು ಸ್ವಾಮಿ, ನಾನು ಬಲಿ ಕೊಡ್ತೀನಿ, ನೀನು ಕೇಳಿದ್ದು ನಾನು ಯಾಕೆ ಕೊಡೋದಿಲ್ಲ, ಕೊಡ್ತೀನಿ ಅಂತ. ಬಲಿ ಕೊಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿರೋದು ಮಗನ್ನ. ಅಂದರೆ ತಿರುಗಿ ಬರ್ತೀನಿ ಅಂತ ಹೇಳ್ತಿದ್ದಾರ, ಬರುತ್ತೇವೆ ಅಂತಿದ್ದಾರ ಅಲ್ಲಿ. ಅಂದರೆ ಸೇವಕರ ಹತ್ರ ಹೇಳ್ತಿದ್ದಾರೆ, ನೀವು ಇಲ್ಲೇ ಇರ್ರಿ, ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ, ಅಲ್ಲಿ ಆರಾಧನೆ ಮಾಡಿ ತಿರುಗಿ ಬರುತ್ತೇವೆ. ಅಂದರೆ ಅಬ್ರಹಾಮನಿಗೆ ನಂಬಿಕೆ ಇತ್ತು. ಯಾಕಂದರೆ ವಾಗ್ದಾನ ಪುತ್ರ ಅಲ್ವಾ ಇವನು. ಎಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಇದ್ದಂಥ ನನಗೆ 99 ವರ್ಷ ಹತ್ತತ್ರ ಮುದುಕಾಗಿದ್ದೆ ನಾನು. ಆ ಟೈಮಲ್ಲಿ ದೇವರು ನನಗೆ ವಾಗ್ದಾನ ಮಾಡಿ ಕೊಟ್ಟಂಥ ಪುತ್ರನ ಅಷ್ಟು ಈಸಿಗೆ ತಗೊಳ್ತಾರ? ಇದರಲ್ಲೇನೋ ಇರುತ್ತೆ, ಇವರು ನಾನು ಹೋಗಿ ಬಲಿ ಕೊಟ್ಟು ಬರ್ತೀನಿ. ಬಟ್ ದೇವರೇನೋ ಒಂದು ಅದಕ್ಕೆ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡಿರ್ತಾರೆ. ಅದು ಇನ್ನೊಂದು ಮಗು ಕೊಡ್ಬೋದೇನೋ, ಅದು ಈ ಮಗು ಕೊಡಬೇಕಾದ್ರೆ ಬೇಡ ಅಂತ ನಿಲ್ಲಿಸ್ಬೋದೇನೋ ಅನ್ನೋ ನಂಬಿಕೆ ಅವ್ನು ಮೊದಲೇ ಇತ್ತು. ಹಾಗಾಗಿನೇ ಆ ಸೇವಕರ ಹತ್ರ ಮಾತು ಹೇಳ್ತಿದ್ದಾನೆ, ನಾವು ಹೋಗಿ ದೇವಾರಾಧನೆ ಮಾಡಿ ವಾಪಸ್ ತಿರುಗಿ ಬರುತ್ತೇವೆ ಅಂತ. ಹಾಗಾಗಿ ನಂಬಿಕೆ ಎಷ್ಟು ಆ ಕಾಲದಲ್ಲಿ ನಮ್ಮ ಪೂರ್ವಿಕರು ಯಾವ ನಂಬಿಕೆಯಿಂದ ಬದುಕ್ತಾಯಿದ್ರು ಅಂತ ನಾವು ಈ ವಾಕ್ಯದಿಂದ ಗೊತ್ತಾಗ್ತಾಯಿದೆ. ಇದನ್ನು ಮತ್ತೆ ನಾವು ಹೇಗೆ ಪರಿಶೋಧನೆ ಮಾಡ್ಕೊಳ್ಳೋಣ? ನಮ್ಮ ಅಪೊಸ್ತಲರು ನೋಡಿ ನಾವು ಕಲ್ತ್ಕೊಳ್ಳೋಣ. ಅವೆಲ್ಲ
ಒಂದು ಕಡೆ ಅಪೊಸ್ತಲನಾದ ಪೌಲು ತಿಮೋತಿಗೊಂದು ಮಾತು ಹೇಳ್ತಾನೆ ನೋಡಿ, ನನ್ನ ನಂಬಿಕೆ ಯಾವ ರೀತಿ ಇದೆ ಅನ್ನೋ ವಿಷಯ. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ನೋಡ್ಕೊಳ್ಳೋಣ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಸಾಕು ನೋಡಿ, ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡೋದು ಏನಂದರೆ ಕ್ರಿಸ್ತ ನಂಬಿಕೆ. ಇದುವರೆಗೂ ನೀವು ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 8ನೇ ಅಧ್ಯಾಯ ಓದಿದ್ರೆ ಸ್ಟೀಫನ್ ವಿಷಯ ಬರುತ್ತೆ. ಸ್ಟೀಫನ್ ಕೊಲೆಗೆ ಸಮ್ಮತಿಸಿದಂಥ ವ್ಯಕ್ತಿ ಈ ಪೌಲ. ಎಷ್ಟೋ ಕ್ರಿಸ್ತ ಸಭೆಗಳಲ್ಲಿ ನುಗ್ಗಿ ಗಲಾಟೆ ಮಾಡಿ ದಾಂಧಲೆ ಮಾಡಿ ಅವ್ರನ್ನೆಲ್ಲ ಎಳೆದು ಸಭೆನ ಹಾಳು ಮಾಡಿದಂಥ ವ್ಯಕ್ತಿ ಈ ಮಾತನ್ನು ಹೇಳ್ತಿದ್ದಾರೆ ಅಂದರೆ ನಂಬಿಕೆ. ಯಾಕಂದರೆ ಡೈರೆಕ್ಟಾಗಿ ಯೇಸು ಕ್ರಿಸ್ತ ದರ್ಶನ ಕೊಟ್ಟು ಎಷ್ಟೋ ರಹಸ್ಯಗಳನ್ನ ಅಲ್ಲಿದ್ದಂಥ ಅಪೊಸ್ತಲರಿಗಿಂತ ಹೆಚ್ಚಾಗಿ ರಹಸ್ಯಗಳನ್ನ ಹೇಳಿಸ್ಕೊಂಡಂಥ ವ್ಯಕ್ತಿ ಪೌಲ. ಹಾಗಾಗಿ ಯೇಸು ಕ್ರಿಸ್ತ ಜ್ಞಾನ ಬಂದಿದ ತಕ್ಷಣ ಅವ್ರು ಸೀದಾ ಈ ಅಪೊಸ್ತಲನ ಹುಡ್ಕೊಂಡು ಬರಲಿಲ್ಲ ಪೌಲು. ನೀವು ಅಪೊಸ್ತಲ ಕೃತ್ಯಗಳು ಹೋದ್ರೆ ಗೊತ್ತಾಗುತ್ತೆ. ಸೀದಾ ಅವರು ದಮಸ್ಕು ಮತ್ತು ಅರಬ್ಬಿ ಆ ಕಡೆಲ್ಲ ಹೋಗಿ 1 ವರ್ಷನೋ 2 ವರ್ಷನೋ ಬಿಟ್ಟು ಯೆರೂಸಲೇಮ್ಗೆ ವಾಪಸ್ ಬರ್ತಾರೆ. ಅಷ್ಟು ಜ್ಞಾನ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಇವರು ಪೌಲು ಯೆರೂಸಲೇಮ್ಗೆ ಬರ್ತಾನೆ ಅಲ್ಲಿದ್ದಂಥ ಅಪೊಸ್ತಲರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಇವು ನಮ್ಮ ಸಭೆನೇ ಹಾಳು ಮಾಡ್ತಿದ್ನಲ್ಲ, ಮತ್ತೆ ಇಲ್ಲಿ ಬಂದ್ಬಿಟ್ನಲ್ಲಪ್ಪ ಅಂತ. ಹಾಗಾಗಿ ನನಗೆ ಹಿಂಗೆ ಆಗಿತ್ತು, ಹೋಗ್ತಾ ದಾರಿನಲ್ಲಿ ನನಗೆ ದರ್ಶನ ಆಯಿತು, ನನಗೆ ಜ್ಞಾನೋದಯ ಆಗಿದೆ ಅಂದಾಗ ತುಂಬ ಜನ ಖುಷಿ ಪಡ್ತಾರೆ. ಯಾರು ಜಾನು, ಪೀಟರು, ಯಾಕೋಬು, ಯೇಸು ತಮ್ಮ ಯಾಕೋಬು ಅವರೆಲ್ಲ ಖುಷಿ ಪಡ್ತಾರೆ. ಖುಷಿಪಟ್ಟು ಬೇರೆ ಬೇರೆ ಪ್ರಾಂತ್ಯಕ್ಕೆ ಅವ್ರನ್ನ ಅನ್ಯರಿಗೋಸ್ಕರ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ದೇವರು ಅನ್ನೋ ವಿಷಯ ತಿಳ್ಕೊಂಡು, ಸೊ ಅನ್ಯರಿಗೆ ನೀನು ಸುವಾರ್ತೆ ಸಾರು ಅಂತ ಬೇರೆ ಬೇರೆ ಎಫೆಸ್ಸಿಗೆ, ಕೊರಿಂಥ ಪಟ್ಟಣಕ್ಕೆ, ಅಥೆನ್ಸ್ಗೆ, ಸ್ಪೇನ್ಗೆ, ಪೋರ್ಚುಗೀಸ್ಗೆ ಎಲ್ಲ ಕಡೆ ತಿರುಗ್ತಾರೆ ಪೌಲ್. ಲಾಸ್ಟ್ ಇನ್ನೇನು ಏಜ್ ಆಗ್ತಾಯಿದೆ ಅನಿಸುತ್ತೆ ಈ ಲೆಟ್ರ್ ಬರೆಯೋ ಟೈಮಲ್ಲಿ ತಿಮೋತಿಗೆ. ನನ್ನ ಕೈಲಿನ್ನೂ ಆಗ್ತಾಯಿಲ್ಲ, ಕಡೆಗೆ ಕಾಣಿಸ್ತಾ ಇದ್ದೀನಿ. ಆದರೆ ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ. ಸೊ ನಾವು ಕೂಡ ಎಲ್ಲದಕ್ಕೂ ನಾವು ಬೇಸು ಡ್ಯಾಡಿನ ತೊಗೊಬೋದು. ಅವರಿಗೆ 73 ವರ್ಷ, ಇನ್ನೂ ನನಗೆ ದೇವರು ಆಯಸ್ಸು ಕೊಟ್ಟಿದ್ದಾರೆ, ನನ್ನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀನಿ, ನಾನು ದೇವ್ರ ಕೆಲಸ ಮಾಡಬೇಕು. ಆ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಸಣ್ಣ ಪುಟ್ಟ ಈ ಕ್ಲೈಮೇಟ್ ಕಂಡೀಷನ್ಸ್ಗೆ ರೋಗಗಳು ಬರುತ್ತೆ, ಆಮೇಲೆ ಫೈನಾನ್ಷಿಯಲ್ ಕಂಡೀಷನ್ಸು ಏರುಪೇರು ಆಗ್ತಾ ಇರುತ್ತೆ. ಅದೆಲ್ಲ ನಮಗೂ ಇದೆ, ಅನ್ಯರಿಗೂ ಇದೆ. ನೀವು ಅನ್ಯರ ಬಳಿ ಹೋಗಿ ಕೇಳಿ, ಎಲ್ಲರೂ ಐಷಾರಾಮಿಯಿಂದ ಏನು ಬದುಕ್ತಾ ಇಲ್ಲ, ಸುಮಾರು ಕಷ್ಟಪಡ್ತಿದ್ದಾರೆ ಅನ್ಯರು. ಮುಸ್ಲಿಂ ಸಹೋದರರಾಗಲಿ ಆವತ್ತಿನ ಕೂಲಿನೇ ನನಗೆ ಮನೆಗೆ ಅನ್ನೋ ರೀತಿಯಲ್ಲೂ ಇದ್ದಾರೆ. ಸುಮಾರು ಜನ ಕಷ್ಟಪಡ್ತಿದ್ದಾರೆ. ಅದೇ ರೀತಿ ನಾವು ಕೂಡ ನಮಗೂ ಲೋಕ ರೀತಿಯಲ್ಲೂ ನಾವು ಬದುಕ್ತಾ ಇದ್ದೀವಿ, ಕಷ್ಟ ಇದ್ದೇ ಇರುತ್ತೆ. ಹಾಗಾಗಿ ನಾವು ಕ್ರಿಸ್ತ ನಂಬಿಕೆನ ಯಾವುದೇ ಕಾರಣಕ್ಕೂ ಕಳ್ಕೊಳ್ದೆ ಆ ಒಂದು ಕೆಲಸದಲ್ಲಿ ನಾವು ಇದ್ದು ಒಂದು ದಿನ ನಮ್ಮ ಓಟನ ಕಡೆಗಣಿಸೋಣ ಅನ್ನೋ ಅರ್ಥ. ಹಾಗಾಗಿ ನಾವು ಇನ್ನೂ ಮುಂದೆ ರೆಫರೆನ್ಸ್ಗಳು ಸುಮಾರಿದೆ ಹೇಳ್ಬೋದು. ಇನ್ನೊಂದೆರಡು ರೆಫರೆನ್ಸ್ ಹೇಳಿ ನಾನು ಈ ಪಾಠನ ಮುಗಿಸ್ತೀನಿ. ನೀವು ಟೋಟಲ್ ಚಾಪ್ಟರ್ ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ ನೀವು ಟೋಟಲ್ ಓದ್ಕೊಳ್ಳಿ. ಅದು ನಂಬಿಕೆ ಬಗ್ಗೆ ತುಂಬ ಅತ್ಯುತ್ತಮವಾಗಿ ಪೌಲ್ ಬರೆದಿದ್ದಾರೆ. ಅಬ್ರಹಾಮನಿಂದ ಹಿಡಿದು ಕೊನೆ ಪ್ರವಾದಿವರೆಗೂ ಬರ್ತಿದ್ದಾರೆ. ಹಾಗೆ ಇನ್ನೊಂದು ನಂಬಿಕೆನ ಹೇಗೆ ನಾವು ಉಳಿಸ್ಕೊಬೇಕು ಕಡೆವರೆಗೂ ಅನ್ನೋ ಮಾತನ್ನು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಓದ್ಕೊಳ್ಳೋಣ. ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ. ನೀವು ಎಂಥ ನಂಬಿಕೆ ಇಟ್ಕೊಂಡಿದ್ದೀರಾ? ಕಡೆವರೆಗೂ ನಂಬ್ತೀರಾ ಅಥವಾ ಬರೀ ಅವಸರಕ್ಕೋಸ್ಕರ? ಸುಮಾರು ಜನ ನೀವು ಅಬ್ಸರ್ವ್ ಮಾಡಿ, ಯೇಸು ಸ್ವಾಮಿ ಏನಂತಾರೆ, ಸೂಚಕ ಕಾರ್ಯಗಳನ್ನ ಮಾಡಬೇಕಾದ್ರೆ ಆ ರೊಟ್ಟಿ ಮೀನೆಲ್ಲ ಕೊಡಬೇಕಾದ್ರೆ ಜನ ಬರ್ತಿದ್ದೆ ಆ ರೊಟ್ಟಿಗೋಸ್ಕರ. ಯೇಸು ಸ್ವಾಮಿ ಎಲ್ಲೋದ್ರೂ ಹಿಂದೆನೇ ಬರ್ತಾಯಿದ್ರು ಹಿಂಬಾಲಿಸ್ಕೊಂಡು. ಏನಕ್ಕೆ ಅಷ್ಟು ಜನ ಬರ್ತಿದ್ದಾರೆ ಅಂದರೆ, ಇವರು ನಮಗೆ ಇವತ್ತು ಊಟ ಕೊಡ್ತಾರೆ, ಇವ್ರನ್ನ ಏನೋ ಒಂದು ರೋಗ ನನಗೆ ವಾಸಿ ಮಾಡ್ತಾರೆ, ಅವಶ್ಯಕತೆಗಳಿಗೋಸ್ಕರ ಮಾತ್ರನೇ ಬರ್ತಾಯಿದ್ರು. ಈಗಲೂ ಸುಮಾರು ಅನ್ಯ ಸಂಘ ಸಭೆಗಳಲ್ಲಿ
ಈ ಪ್ರಾರ್ಥನಾ ಕೂಟ, ಧ್ಯಾನ ಕೂಟ, ಉಪವಾಸ ಪ್ರಾರ್ಥನೆ ಅಂತ ಮಾಡ್ತಿರ್ತಾರೆ. ಅಲ್ಲಿ ಜನವೋ ಜನ. ಏನಕ್ಕೆ ಗೊತ್ತಾ, ಅಲ್ಲಿ 3 ದಿನ 4 ದಿನ ಉಚಿತವಾಗಿ ಊಟ ಇರುತ್ತೆ. ಒಂದು 3 ದಿನ ಬಿಡಪ್ಪ, ಹೆಂಗೋ ನಾನು ದೇವ್ರದ್ದು ಹೆಸರು ಹೇಳ್ಕೊಂಡು ನಾನು ಊಟ ಮಾಡ್ಕೊಂಡು ಅಲ್ಲಿದ್ದು ಆರಾಮಾಗಿ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಆರೋಗ್ಯನ ಹಾಳು ಮಾಡ್ಕೊಂಡೇ ಬರ್ತಾರೆ. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋದಿಲ್ಲ, ಹೈಜಿನಿಕ್ ಇರೋದಿಲ್ಲ, ಅಲ್ಲಿ ಶೌಚಾಲಯ ಎಲ್ಲ ಗಲೀಜಿರುತ್ತೆ, ಊಟ ಇನ್ನೂ ನಾರ್ಮಲಾಗಿರುತ್ತೆ. ಆದ್ರೇನು ಮನೆಯಿಂದ ಏನೋ ಒಂದು ಪಿಕ್ನಿಕ್ ಟೂರ್ ಹೋದಂಗೆ ಹೋಗಿ ಬರ್ತಿದ್ದಾರೆ ಕ್ರೈಸ್ತರು ಇವತ್ತೆಲ್ಲ. ಬಟ್ ನಾವು ಕೂಡ ಸೆಮಿನಾರ್ಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಹೋಗ್ತಾಯಿದ್ದೀವಿ? ಅತ್ಯುತ್ತಮವಾದ ಪಾಠ, ಅತ್ಯುತ್ತಮವಾದ ಟೈಟಲ್, ದೊಡ್ಡ ರಹಸ್ಯ ಇದೆ ಈ ಸಲ ಡ್ಯಾಡಿ ಹೇಳ್ತಿರೋ ಟೈಟಲ್. ಹಾಗಾಗಿ ನಾವು ವಾಕ್ಯನ ಹೆಚ್ಚೆಚ್ಚು ಕಲಿತು ಆ ಕ್ರಿಸ್ತನ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಟ ಮಾಡೋಣ ಅಂತ ಈ ಪಾಠದ ಇದು ಬೇಸ್. ಹಾಗೆ ಈ ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ವಿಶ್ವಾಸಿಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ ನೋಡಿ. 18ನೇ ಅಧ್ಯಾಯ 7ರಿಂದ 8ನೇ ವಚನ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ 18th chapter verse 7 and 8. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ಹಾಂ, ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಯಾರು ದೇವರಾದುಕೊಂಡ ಜನ ಯಾರಿದ್ದೀರಿ, ಅವರು ಹಗಲು ರಾತ್ರಿ ಮೊರೆ ಇಡ್ತಾನೆ ಇದ್ದರೆ ಈಗ ಸದ್ಯಕ್ಕೆ ತಡ ಮಾಡ್ಬೋದು ದೇವರು, ಆದರೆ ಅವರಿಗೆ ನ್ಯಾಯ ತೀರಿಸದೆ ಬಿಡೋದಿಲ್ಲ. ಹಾಗಾಗಿ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿ ಇದು ತಂದೆಯಾದ ದೇವರ ಬಗ್ಗೆ ನಂಬಿಕೆಯ ವಿಷಯದಲ್ಲಿ. ಆಮೇಲೆ ನೀವು ಏನು ಪ್ರೇಯರ್ ಮಾಡ್ತಿದ್ದೀರಾ, ಇನ್ನೂ ಮುಟ್ಟಿಲ್ವಲ್ಲ ದೇವ್ರ ಹತ್ರ ಯಾರು ಅಂದ್ಕೊಳ್ತೀರ ಅವ್ರಿಗೆ ಯೇಸು ಸ್ವಾಮಿ ಆ ಥರ ಅಂದ್ಕೊಬೇಡಿ, ತಡ ಮಾಡಿದ್ರು ಸರಿ ನಿಮಗೆ ನ್ಯಾಯ ತೀರಿಸದೆ ಬಿಡೋದಿಲ್ಲ. ಮತ್ತು ಮುಂದೆ ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂತ ಕ್ವಶನ್ ಮಾಡ್ತಿದ್ದಾರೆ. ಇಷ್ಟು ನಂಬಿಕೆ ನಾನು ನಿಮ್ಮಲ್ಲಿಟ್ಟು ನಾನು ಹೋಗ್ತಾ ಇದ್ದೀನಿ, ನೀವೀಗ ನಂಬಿ ನಾನು ಬರೋಣ, ನಾನು ಸೆಕೆಂಡ್ ಕಮಿಂಗ್ ನಿರೀಕ್ಷೆ ನೀವು ಇಟ್ಕೊಂಡಿದ್ದೀರಾ ಅಂತ ಭರವಸೆ ನನಗಿದೆ. ಆದರೆ ನಾನು ಬರೋ ಟೈಮಲ್ಲಿ ಕಡೆಗಳಿಗೆಯಲ್ಲಿ ಎಷ್ಟು ಜನ ನಂಬಿಕೆಯವರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಅನ್ನೋ ಅರ್ಥ. ಕಾಣುವನೋ ಅಂತ ಇದೆ ಕ್ವಶನ್ನಲ್ಲಿ. ಎಷ್ಟು ಜನ ಇರ್ತಾರೋ ಇಲ್ವೋ ನಂಬಿಕೆ ಇರೋರು ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಕಡೆಯಲ್ಲಿ ನಂಬಿಕೆ ಇಟ್ಕೊಂಡಿರೋರು ಕಡಿಮೆ ಜನ ಅಂತ. ಅದಕ್ಕೆ ಇನ್ನೊಂದು ಕಡೆ ಕೂಡ ಹೇಳಿದ್ದಾರೆ ನೋಡಿ, ಮತ್ತಾಯನು ಬರೆದ ಸುವಾರ್ತೆ. ನಂಬಿಕೆ ಅನ್ನೋದನ್ನು ಜನ ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದ್ದಾರೆ. ಈಗ ದೃಷ್ಟಾಂತ ನಾವು ನೋಡಿ ಆಯಿತು, ಆದಿಕಾಂಡದಿಂದ ಮಲಾಕಿಯವರೆಗೂ ಇಬ್ರಿ ಪತ್ರಿಕೆಯಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಅಬ್ರಹಾಮನ ನಂಬಿಕೆ, ದಾವಿದನ ನಂಬಿಕೆ, ನೋಹನ ನಂಬಿಕೆ, ಎಲ್ಲರ ನಂಬಿಕೆಗಳನ್ನ ನಾವು ನೋಡಿ ಆಯಿತು. ಇನ್ನು ಹೊಸ ಒಡಂಬಡಿಕೆಗೆ ಬಂದರೆ ಅಪೊಸ್ತಲರ ನಂಬಿಕೆ ಕೂಡ ನಾವು ನೋಡಿ ಆಯಿತು. ಆದರೆ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ, ನಾನು ಬರೋ ಟೈಮಲ್ಲಿ ಕಡೆಗಳಿಗೆನಲ್ಲಿ ನಂಬಿಕೆ ಇಲ್ದಿರೋರು ಸ್ವಲ್ಪ ಜನ, ಎಷ್ಟು ಜನ ಕಾಣ್ತೀವೋ ನನಗೆ ಗೊತ್ತಿಲ್ಲ ಅಂತ. ಅದೇ ಮತ್ತು ಇನ್ನೊಂದು ಕಡೆ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳ್ತಾರೆ ನೋಡಿ, ಕಡೆಯವರೆಗೂ ತಾಳಬೇಕು, ಆ ನಂಬಿಕೆನ ಇಟ್ಕೊಬೇಕು ಅನ್ನೋ ವಿಷಯ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಅಲ್ಲ, ಇನ್ನೂ ಮೇಲಿಂದ ಓದಿರೋದು, ಫುಲ್ ಸ್ಟಾಪ್ ಇಲ್ಲ, ಅದು ಕಾಮ ಇದೆ. 21ರಿಂದ ಓದಿ, ಇಲ್ಲಾಂದರೆ 22 ಮುಗಿಸ್ಕೊಂಡು. ಹಾಂ, 21ರಿಂದ ಓದಿ. 21. ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸೋರು. ಇದಾಗ್ತಿದೆ ತಾನೇ ಈಗ ಇವತ್ತಿನ ಕಂಡೀಷನ್ನು. ನಾವು ಪೇಪರಲ್ಲಿ ಓದ್ತಾ ಇದ್ದೀವಿ, ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಈ ವಿಷಯ ಆಗ್ತಾಯಿದೆ ಇವಾಗ. ಹಾಂ,
ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೋಡ್ದ, ಬ್ಯೂಟಿ ಆಫ್ ಬೈಬಲ್ ಅಂತ ನಾವು ಹೇಳ್ತಾ ಇರ್ತೀವಿ. ಇದೇನೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಹೇಳಿದಂಥ ಮಾತು 1ನೇ ಶತಮಾನದಲ್ಲಿ. ಈಗ ಅದು 2022ರಲ್ಲಿ ನಡೀತಾ ಇದೆ. ಈಗಲೂ ಈಗ ಎಷ್ಟು ಜ್ಞಾನವಂತರು, ವಿದ್ಯಾವಂತರು, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆದ್ರೂ ತಂದೆಯೇ ಮಕ್ಕಳಿಗೆ ಸುಪಾರಿ ಕೊಟ್ಟು ಕೊಲ್ಲಿಸ್ತಾ ಇದ್ದಾರೆ. ಮೊನ್ನೆ ಕೂಡ ನ್ಯೂಸ್ ಬಂತು. ಹಾಂ, ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಹೆಂಗೆ ತಾಳಬೇಕು ಅವನು? ಕಡೆಯವರೆಗೂ ಯಾವ ರೀತಿಯಿಂದ ತಾಳಬೇಕು? ನಂಬಿಕೆಯಿಂದನೇ ತಾಳಬೇಕು, ಬೇರೆ ಯಾವುದರಿಂದನೂ ಅಲ್ಲ. ಇಲ್ಲ, ಯೇಸು ಸ್ವಾಮಿ ಹೇಳಿದ್ದಾರೆ, ನಮಗೆ ಕಷ್ಟ ಬರುತ್ತೆ ಸುವಾರ್ತೆ ಕೆಲಸದಲ್ಲಿ, ನಾವು ದೇವರ ಕೆಲಸದಲ್ಲಿದ್ದಾಗ ಅಂತ ನಾವು ಆ ಮಾತನ್ನು ನಂಬಿ ಯೇಸು ಕ್ರಿಸ್ತನ ಬರೋಣದ ನಿರೀಕ್ಷೆಯನ್ನು ಇಟ್ಕೊಂಡು ಕಡೆಯವರೆಗೂ ಯಾರು ತಾಳ್ತಾನೋ ಅವನಿಗೆ ರಕ್ಷಣೆ ಉಂಟು. ಇದು ಕೂಡ ಒಂದು ನಂಬಿಕೆನೇ. ನೀವು ಹೆಂಗೆ ತೋರಿಸಿ ಅಂದರೆ ನಾವು ತೋರ್ಸೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರನೇ ಈ ಪಾಠ. ನಂಬಿಕೆ ಹೇಗೆ ಇಟ್ಕೊಬೇಕು, ಅದನ್ನು ಹೆಂಗೆ ಪರೀಕ್ಷೆ ಮಾಡ್ಕೊಳ್ಬೇಕು. ಹಾಗಾಗಿ ಕ್ರೈಸ್ತರಾದ ನಾವು ಯಾವುದನ್ನು ಬಲವಾಗಿ ನಂಬಿದ್ದೀವಿ? ಯೇಸು ಕ್ರಿಸ್ತನ ಮಾತು ನಾವು ನಂಬಿದ್ದೀವಿ. ಅದು ಎಲ್ಲಿಂದ ಬಂತು? ತಂದೆಯಾದ ದೇವರ ಅನುಗ್ರಹ. ಎಲ್ಲ ಹೇಳಬೇಕು ಅಂದರೆ ಪೌಲ್ ಕೂಡ ಹೇಳ್ತಿದ್ದಾರೆ ಒಂದು ಕಡೆ, ಫಿಲಿಪ್ಪಿ ಪತ್ರಿಕೆ ಅನಿಸುತ್ತೆ, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಈ ಮಾತುಗಳೆಲ್ಲ ನನ್ನಿಂದ ಬಂದಿದ್ದಲ್ಲ, ಇದು ದೇವರ ಒಂದು ಅನುಗ್ರಹ, ದೇವರ ಒಂದು ಕೃಪೆ. ಅದನ್ನು ನಾವು ಓದ್ಕೊಳ್ಳೋಣ ಇರಿ. ಮತ್ತು ಇನ್ನೊಂದು ಕಡೆ ಈ ಪರೀಕ್ಷೆ ಬಗ್ಗೆ ಹೆಂಗೆ ಪರೀಕ್ಷೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಕಡೆ ನಾವು ಓದ್ಕೊಳ್ಳೋಣ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 24. ಹಾಂ, ಇದು ಚೆನ್ನಾಗಿದೆ ನೋಡಿ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ನಾವು ರಕ್ಷಣೆ ಈಗ ಹೊಂದಿದ್ದೀವಿ, ಕರೆಕ್ಟಾ? ನಾವೆಲ್ಲ ರಕ್ಷಣೆ ಹೊಂದಿದ್ದೀವಿ. ಯಾವ ರೀತಿ? ದೀಕ್ಷಾಸ್ಥಾನದ ಮೂಲಕ ಯೇಸುವನ್ನು ನಂಬಿ ಯಾವುದೋ ದಾರಿಯಲ್ಲಿ ಹೋಗ್ತಿದ್ದವ್ರು ನಾವು ಸರಿ ದಾರಿಗೆ ಬಂದು ಒಂದು ರಕ್ಷಣೆ ಪಡೆದಿದ್ದೀವಿ. ಆದರೆ ಒಂದು ಎದುರು ನೋಡ್ತಾ ಇದ್ದೀವಿ. ಏನು ಎದುರು ನೋಡ್ತಾ ಇದ್ದೀವಿ? ಇನ್ನೂ ನೋಡಿ, ಎದುರು ನೋಡುವ ಪದವಿ. ಹಾಂ, ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದಾಗಿ. ಈಗ ನಾವು ಆವಾಗಲೇ ಓದ್ದಂಗೆ ಎದುರು ನೋಡ್ತಾ ಇದ್ದೀವಿ. ಏನು ಎದುರು ನೋಡ್ತಾ ಇದ್ದೀವಿ? ಯಾವುದೋ ಒಂದು ಆಬ್ಜೆಕ್ಟ್ನ ಎದುರು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಈಗ ಆಬ್ಜೆಕ್ಟ್ ಬಂದ್ಬಿಡ್ತು, ಬಂದಾದ್ಮೇಲೆ ಮತ್ತೆ ನಾವು ಏನಕ್ಕೆ ಎದುರು ನೋಡ್ತೀವಿ? ಬಂದ ಮೇಲೆ ಬಂದಿಲ್ಲ ಅಂತ ಅದಕ್ಕೋಸ್ಕರ ನಾವು ಎದುರು ನೋಡ್ತಾ ಇದ್ದೀವಿ. ಹಾಂ, ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಎಷ್ಟು ಅರ್ಥಗರ್ಭಿತವಾಗಿ ಪೌಲ್ ಕೋಟ್ ಮಾಡ್ತಾರೆ ನೋಡಿ ರೋಮಾಪುರದವರಿಗೆ ಆ ಲೆಟರಲ್ಲಿ. ನಾವು ಯಾವುದನ್ನು ನಾವು ಕಾಣಿಸಲ್ವೋ ಅದು ಬರುತ್ತೆ ಅಂತ ನಮ್ಗೆ ವಿಷಯ ಗೊತ್ತಾದ ಮೇಲೆ ನಾವು ಆ ಬರುವಿಗಾಗಿ ನಾವು ಎದುರು ನೋಡ್ತಾ ಇದ್ದೀವಿ. ಅದೇ ನಂಬಿಕೆ. ನಾವು ಎದುರು ನೋಡೋ ವಿಷಯ ಬಂದ್ಬಿಡ್ತು ಅಂದರೆ, ಈಗ ನಾವು ಯಾರನ್ನೋ ಪಿಕಪ್ ಮಾಡೋಕ್ಕೆ ಹೋಗಿರ್ತೀವಿ ರೈಲ್ವೆ ಸ್ಟೇಷನ್ಗೂ ಅಥವಾ ಎಲ್ಲೋ, ಬಂದಿದ ತಕ್ಷಣ ನಾವು ಪಿಕಪ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬಂದ ಮೇಲೆ ನಾವು ಮತ್ತೆ ಇನ್ನೂ ಬಂದಿಲ್ಲ ಅಂತ ನಾವು ಅಲ್ಲಿ ಕಾಯ್ಕೊಂಡು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಜನ ಈಗ ನೀವು ಮಿಲ್ಟ್ರಿಗೆ ಹೋದವರು ಅಬ್ಸರ್ವ್ ಮಾಡಿ, ಮಿಲ್ಟ್ರಿಗೆ ಹೋದವರು ವಿಷಯ ಬರುತ್ತೆ, ಅವ್ರು ಯಾವುದೋ ಒಂದು ಯುದ್ಧದಲ್ಲಿ ಯಾವುದೋ ಸೈಕ್ಲೋನ್ ಆಗಿ ಹಿಮಪಾತ ಅಂತ ಕರೀತಾರೆ, ಅದರಲ್ಲಿ ಅವರು ತೀರ್ಕೊಂಬಿಟ್ರು ಅಂತ. ಆದರೆ ಅವ್ರ ಕಡೆಯವರು ಕಾಯ್ತಾನೆ ಇರ್ತಾರೆ, ಬರ್ತಾರೆ ಏನೋ ಒಂದು ನಂಬಿಕೆ ಬರ್ಬೋದು. ಆ ನೀವು ಸುಳ್ಳಿರ್ಬೋದು, ನಮ್ಮ ಯಜಮಾನರು ಅಷ್ಟು ಸುಲಭವಾಗಿ ಸಾಯೋಂಥ ದೇಹ ಅಲ್ಲ, ಎಲ್ಲೋ ತಪ್ಪಿಸ್ಕೊಂಡಿರ್ತಾರೆ, ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ವರ್ಷ ನಾವು ಈ ಸಿನಿಮಾಗಳನ್ನು ನೋಡಿರ್ತೀವಿ. ಆ ರೀತಿ ನಂಬಿಕೆ ಅಲ್ಲ ಇದು. ಹೃದಯದಿಂದ ದೃಢವಾಗಿ ಯೇಸು ಕ್ರಿಸ್ತ ಹೇಳಿರೋಂಥ ಮಾತುಗಳನ್ನ ನಾವು ಕೋಟ್ ಮಾಡಿಕೊಂಡು ತಂದೆಯಾದ ದೇವರು ಮಾಡಿರುವಂಥ ಕೆಲಸಗಳು ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಏನೇನು ವಾಗ್ದಾನ ಕೊಟ್ಟಿದ್ದಾರೆ, ಒಂದು ವಾಗ್ದಾನ ಕೂಡ, ಒಂದು ಮಾತು ಕೂಡ
ಯಾವುದು ನೆರವೇರದೇ ಇಲ್ಲ, ಎಲ್ಲ ನೆರವೇರಿದೆ. ಹಾಗಾಗಿ ಇನ್ನೊಂದು ನೆರವೇರಬೇಕು, ಏನು? ಯೇಸು ಕ್ರಿಸ್ತನ ಬರೋಣ. ಅಲ್ಲಿವರೆಗೆಲ್ಲ ನೆರವೇರಿತು. ಯೇಸು ಕ್ರಿಸ್ತನು ಬಲಿಯಾಗೋದು, ಮತ್ತು 3 ದಿನ ಆದಮೇಲೆ ಎಬ್ಬಿಸ್ತೀನಿ ಅಂತ ಹೇಳಿದ ಮಾತು, ಅಪೊಸ್ತಲರು ನಿಮಗೆಲ್ಲ ಪವಿತ್ರಾತ್ಮ ಶಕ್ತಿ ಬರುತ್ತೆ, ಸಹಾಯಕ ಕಳಿಸ್ತೀನಿ ಅಂತ ಹೇಳಿದ ಮಾತು ಎಲ್ಲ ನೆರವೇರ್ತಲ್ಲ. ಇನ್ನು ಒಂದು ನೆರವೇರಬೇಕೇನು? ಭೂಮಿ ಅಂತ್ಯ, ಯೇಸು ಕ್ರಿಸ್ತನ ಬರೋಣ. ಇಷ್ಟೆಲ್ಲ ಆಗಿದ್ದು ಅಬ್ರಹಾಮನ ಕಾಲದಿಂದ ವಾಗ್ದಾನ ಕೊಟ್ಟಿದ್ದು ಎಲ್ಲ ಆಗಿರಬೇಕಾದ್ರೆ, ನೋಹನ ಕಾಲದಲ್ಲಿ ಆಗಿರೋದು, ದಾವೀದನ ಕಾಲದಲ್ಲಿ ಆಗಿರೋದು ಎಲ್ಲ ಆಗಿರಬೇಕಾದ್ರೆ ಇದೊಂದು ಆಗೋದಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲಲ್ಲ. ಅದಕ್ಕೋಸ್ಕರ ನಾವು ಈ ಬೈಬಲ್ನ ಗಟ್ಟಿಯಾಗಿ ನಾವು ಇಟ್ಕೊಂಡು ನಾವು ಆ ನಂಬಿಕೆ, ಕ್ರಿಸ್ತ ನಂಬಿಕೆಯಿಂದ ನಾವು ಕಾಯ್ತಾ ಇರೋದು. ಹಾಗೆ ಇದನ್ನು ನಾವು ಕಡೆಯವರೆಗೂ ತಾಳ್ಕೊಬೇಕು. ಕಡೆಯವರೆಗೂ ಎಷ್ಟೇ ಕಷ್ಟ ಬಂದರೂ, ಸಂಕಟ ಬಂದರೂ, ಆಸ್ತಿ ಎಲ್ಲ ಹೊರಟೋದ್ರೂ, ಯೋಬನಿಗಾದಂಗೆ, ಯೋಬಗಂತ ನೀವೆಲ್ಲ ಓದಿದ್ದೀರಲ್ಲ, ಯೋಬನಿಗೆ ಏನೇನಾಯಿತು ಅದೆಲ್ಲ ನಮಗಾದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೆಂಡತಿ, ಮಕ್ಕಳು, ತಮ್ಮನ ಮಕ್ಕಳು, ಅವ್ರ ಮಕ್ಕಳು ಸಂಬಂಧನೇ ಇಲ್ಲ, ಒಬ್ಬರು ಆಸ್ತಿನೂ ಹೊರಟೋಯ್ತು, ಎಲ್ಲ ಹೋಗಲಿ. ರೋಗ ಬಂತು. ಅದು ಯಾವ ರೀತಿ ರೋಗ? ತನ್ನ ಚರ್ಮ ಮೂಳೆಗೆ ಅಂಟ್ಕೊಂಡಿದೆ, ಆದರೆ ಬರೀ ಸ್ಕೆಲಿಟನ್ ಕಾಣ್ತಾ ಇದೆ. ಆ ಥರ ಒಂದು ರೋಗ ಬಂದರೂ ಕೂಡ ಅವನು ಕಡೆಯವರೆಗೂ ಅವನು ತಾಳ್ಕೊಂಡಿದ್ದ. ಇಲ್ಲ ದೇವರು 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 ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ಅವನಿಗೆ ಮೈಂಡ್ ವಾಶ್ ಮಾಡೋದಕ್ಕೆ, ನೀನು ಏನೋ ತಪ್ಪು ಮಾಡಿದ್ಯಾ ಅಂದರೂ ಒಪ್ಪಿಲ್ಲ. ಸೊ ಆ ನಂಬಿಕೆಯಿಂದ ಇದ್ದ. ನಾವು ಕೂಡ ಅದೇ ರೀತಿ ಕಡೆಯವರೆಗೂ ತಾಳ್ಕೊಂಡಿದ್ದರೆ ನಮಗೆ ರಕ್ಷಣೆ ಉಂಟಾಗುತ್ತೆ. ಇಲ್ಲ ಅಂದರೆ ಯೋಹಾನನ ಥರ, ಬ್ಯಾಪ್ಟಿಸ್ಟ್ ಯೋಹಾನ ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಸ್ವಲ್ಪ ನಂಬಿಕೆ ಕಳ್ಕೊಂಡ. ಬರಬೇಕಾಗಿರೋ ಕ್ರಿಸ್ತ ನೀನೇನು ಅಂತ ಕೇಳಿ. ಮತ್ತು ಇದೆಲ್ಲ ನಡೀತಿರ್ಬೇಕಾದ್ರೆ ನಾನಾ ಅಂತ ನಿನ್ಗೆ ಗೊತ್ತಿಲ್ವಾ? ಯಾರು ಬಂದರೆ ಇವೆಲ್ಲ ನಡೆಯುತ್ತೆ ಅನ್ನೋ ವಿಷಯ ನಿನ್ಗೆ ಗೊತ್ತಿಲ್ವಾ? ಸೊ ಇವೆಲ್ಲ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಇರುತ್ತೆ. ಎಲ್ಲವನ್ನು ಸ್ಪೂನ್ ಫೀಡಿಂಗ್ ಮಾಡೋಕ್ಕಾಗಲ್ಲ. ನಿಮ್ಮ ಹೃದಯದ ಆಲೋಚನೆಗಳು, ನಿಮ್ಮ ಹೃದಯದ ನಂಬಿಕೆನ ನಾನು ಹೇಗೆ ಗುರ್ತಿಸೋಕ್ಕಾಗುತ್ತೆ? ಸೊ ನಾನು ಸ್ಕ್ಯಾನರ್ ಮಿಷಿನ್ನ ಇಟ್ಟರೆ ರೋಗಗಳಿಗೆ ಪತ್ತೆ ಮಾಡ್ಬೋದು. ಹೃದಯದಲ್ಲಿರೋ ನಂಬಿಕೆನ ನಾನು ಇಷ್ಟು ಅಮೌಂಟ್ ಆಫ್ ನಂಬಿಕೆ, ಇಷ್ಟು kg ಆಫ್ ನಂಬಿಕೆ ಇಷ್ಟಲ್ಲಿ ನಿಮಗಿದೆ ಅಂತ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಅದು ಬೈಬಲ್ಲೇ ಹೇಳಬೇಕು. ಹಾಗಾಗಿ ಸ್ವಲ್ಪ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ಮಲ್ಲೇ ಇರಬೇಕು. ಇದು ಯಾವ ಸರಿ ಇಲ್ಲ, ನಾವು ಮಾತಾಡೋ ಮಾತು, ಎದುರುಗಡೆ ವ್ಯಕ್ತಿ ಹತ್ರ ನಮ್ಮ ನಡತೆ, ಅನ್ಯ ಜನಗಳ ಮಧ್ಯೆ ನಮ್ಮ ನಡತೆ, ಕ್ರೈಸ್ತರಲ್ಲಿ ನಮ್ಮ ನಡತೆ, ಸಭೆಯಲ್ಲಿ ನಮ್ಮ ನಡತೆ, ಆಮೇಲೆ ನಾನು ಒಂಟಿಯಾಗಿದ್ದಾಗ ನನ್ನ ನಡತೆ ಇಂಪಾರ್ಟೆಂಟ್. ಅದು ನಾನು ಒಂಟಿಯಾಗಿದ್ದಾಗ, ಎಲ್ಲೋ ದೂರ ಪ್ರಾಂತ್ಯಕ್ಕೆ ಹೋದಾಗ, ಅಥವಾ ರೂಮಲ್ಲಿ ಒಬ್ಬನೇ ಇದ್ದಾಗ ನನ್ನ ಆಲೋಚನೆಗಳು, ನನ್ನ ಮಾತುಗಳು, ನನ್ನ ಟೆಕ್ಸ್ಟ್ ಮೆಸೇಜ್ಗಳು, ನಾನು ನೋಡೋಂಥ ವೀಡಿಯೋಸು, ಸೊ ಇದೆಲ್ಲ ಅಪ್ಲೈ ಆಗುತ್ತೆ. ಇದನ್ನೇ ಹೇಳೋದು ಪರೀಕ್ಷೆ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಾವು ನಂಬಿದ್ದೀವಿ, ಓಕೆ, ನಂಬಿಕೆ ಅಂದರೆ ಏನು ಅಂತ ಗೊತ್ತಾಯಿತು. ನಾವು ದೃಷ್ಟಾಂತವಾಗಿ ಎಲ್ಲರೂ ತೊಗೊಂಡ್ವಿ ಬೈಬಲಲ್ಲಿ. ಇನ್ನು ಅದನ್ನು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು, ಕಡೆಯವ್ರಿಗೂ ಅದನ್ನು ಹೆಂಗೆ ತಾಳ್ಕೊಂಡಿರೋದೆ ಇನ್ನು ಮುಂದೆ ಇರೋ ನಮಗೆ ಸವಾಲು. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ನೋಡಿ, ಸಾಕು. ಹಾಗೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ನಿಮ್ಮಲ್ಲಿ ಕ್ರಿಸ್ತ ಇದ್ದಾನೋ ಇಲ್ಲವೋ ಅನ್ನೋದು ನಿಮಗಿಂತ ನನಗೆ ಗೊತ್ತಾಗುತ್ತೆ. ಯಾರು ಕ್ರಿಸ್ತ ನಿಮ್ಮಲ್ಲಿದ್ದಾನೆ ಅಂದರೆ ನಿಮ್ಮ ನಡತೆಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಯೇಸು ಕ್ರಿಸ್ತ ಮತ್ತಾಯ ಬರೆದ ಸುವಾರ್ತೆ, ಲೂಕ, ಮಾರ್ಕ್ ಮತ್ತು ಜಾನ್, ಇಷ್ಟು ಯೋಹಾನನ ಬರೆದ ಸುವಾರ್ತೆನಲ್ಲಿ ಅಚ್ಚುಕಟ್ಟಾಗೆಲ್ಲ ಹೇಳ್ಬಿಟ್ಟಿದ್ದಾರೆ. ನನ್ನ ಮನಸ್ಸೇನು, ತಂದೆಯಾದ ಮಾತುಗಳೇನು, ತಂದೆಗೆ ಏನು ಇಷ್ಟ, ತಂದೆಯ ಚಿತ್ತ ಏನು ಅಂತೆಲ್ಲ ಹೇಳಿ ಆಯಿತು. ಇದನ್ನು ಹೇಳಿ ನಿಮಗೆ ಗ್ರಹಣೆ ಕೂಡ ಮಾಡಿ ಆಯಿತು. ಅದಾದಮೇಲೆ ಅಪೊಸ್ತಲರು ಕೂಡ ಹೇಗೆ ಬದುಕಿ ಬಾಳಿದ್ರು, ಎಷ್ಟು ಹಿಮ, ಎಷ್ಟು ಚಳಿ, ಎಷ್ಟು ಕಾಡು, ಆಮೇಲೆ ಯಹೂದಿಗಳ ಕಾಟ,
ಕಳ್ಳರ ಕಾಟ, ಇಷ್ಟರ ಮಧ್ಯೆ ನಾವು ಹೆಂಗೆಲ್ಲ ಸುವಾರ್ತೆ ಸಾರಿದ್ರು, ಹೆಂಗೆ ನಂಬಿಕೆನ ಉಳಿಸ್ಕೊಂಡ್ರು ಅನ್ನೋ ವಿಷಯ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ. ಇನ್ನು ನಿಮ್ಮಲ್ಲಿ ಕ್ರಿಸ್ತನು ಇದಾನೋ ಇಲ್ವೋ ಅಂತ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಇದಕ್ಕೆ ಸ್ಕ್ಯಾನರ್ ಮಿಷಿನ್ ಇರೋದು ಬೈಬಲ್ ಗ್ರಂಥ ಒಂದೇ, ಬೇರೆ ಯಾವ ಸ್ಕ್ಯಾನರ್ ಮಿಷಿನ್ ಕೂಡ ಮಾಡೋಕ್ಕಾಗಲ್ಲ. ಇಡೀ ವರ್ಲ್ಡ್ ನೀವು ಸುತ್ಕೊಂಡು ಬಂದ್ರೂ ನಿಮಗೆ ಈ ಬೈಬಲಲ್ಲಿರೋ ಮಾತು ಬಿಟ್ಟರೆ ಬೇರೆ ಎಲ್ಲನೂ ನಿಮಗೆ ವರ್ಲ್ಡ್ಲಿ ಇರುತ್ತೆ, ಭೂ ಸಂಬಂಧವಾದದ್ದೇ ಇರುತ್ತೆ. ಬೇರೆ ಯಾವುದು ಆತ್ಮ ಸಂಬಂಧವಾದ ಮಾತುಗಳು ಯಾರು ಹೇಳೋಕ್ಕೆ ನೀವು ಎಂಥ ಸ್ವಾಮೀಜಿ, ಎಂಥ ಗುರು, ಎಂಥ ಸ್ಕಾಲರ್ಸ್ ಹತ್ರ ಹೋದ್ರೂ ಆತ್ಮ ಸಂಬಂಧವಾದ ಮಾತುಗಳನ್ನ, ಪರಲೋಕ ಸಂಬಂಧವಾದ ಮಾತು, ಆ ಪರದೈಸು ವಿಷಯ, ಈ ಭೂಲೋಕದ ವಿಷಯ ಯಾರೂ ಹೇಳೋದಕ್ಕಾಗೋದಿಲ್ಲ ಈ ಬೈಬಲಲ್ಲಿರೋ ಮಾತು ಬಿಟ್ಟರೆ. ನೀವು ಸುಮ್ಮನೆ ವೇಸ್ಟ್ ಮಾಡಿಕೊಂಡು ಬರಬೇಕು. ಇಡೀ ಪ್ರಪಂಚ ಸುತ್ಕೊಂಡು ಬಂದ್ರೂ ನಾನೇನು ಹುಟ್ಟಿದ್ದೀನಿ, ನಾನು ಯಾಕೆ ಸಾಯಬೇಕು, ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋ ಕ್ವಶನ್ಸು ಈ 10th ಆದಮೇಲೆ ಫಸ್ಟ್ PU, ಸೆಕೆಂಡ್ PU, ಫಸ್ಟ್ ಡಿಗ್ರಿ ಮಕ್ಕಳಿಗೆ ಹುಡ್ತಾ ಇರುತ್ತೆ. ಸಾಮಾನ್ಯ ವಾಕ್ಯ ತಿಳಿದಿರೋರಿಗೆ. ಯಾವಾಗ ಈ ವಾಕ್ಯ ತಿಳಿದಿರೋರಿಗೆ ಅವರು ಅದೆಲ್ಲ ಹುಟ್ಟಲ್ಲ, ಸ್ಟಡೀಸ್ ಮಾಡಿಕೊಂಡು ದೇವ್ರ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತಾರೆ. ಸುಮಾರು ಜನ ನೀವು ನೋಡಿ, ಅವ್ರಿಗೆ ಇದೇ ಕ್ವಶನ್ನು. ಈ ಗುರು ಗೋಪಾಲ್ ದಾಸ್ ಇರ್ಬೋದು, ನಮ್ಮ ಸದ್ಗುರು ಇರ್ಬೋದು, ಅವ್ರ ಹತ್ರ ಎಲ್ಲ ಜನ ಬರೋರೆಲ್ಲ ಏನೇನು ಪ್ರಾಬ್ಲಮ್ ಅಂದರೆ, ನನಗೆ ನನ್ನ ಲೈಫ್ ಏನಂತ ಗೊತ್ತಿಲ್ಲ, ಮುಂದೆ ನಾನು ಏನಕ್ಕೆ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೆಲೆಬ್ರಿಟಿಗಳೆಲ್ಲ ಎಷ್ಟೊಂದು ಜನ ಸೈಕೋಗಳಾಗಿದ್ದಾರೆ. ನನ್ನ ಲೈಫ್ ಬಗ್ಗೆ ನಾನು ತಿಳ್ಕೊಬೇಕು, ನನ್ನ ಲೈಫ್ ನಾನು ಹುಡುಕ್ಬೇಕು ಅಂತ ಹಿಮಾಲಯಗೆ ಹೋಗ್ತಾರೆ, ನೇಪಾಳ ಹೋಗ್ತಾರೆ, ಬದ್ರಿನಾಥ್, ಕೇದಾರ್ನಾಥ್. ಈ ನಮ್ಮ ಕ್ರೈಸ್ತರು ಜೆರುಸಲೇಮು, ಇಸ್ರೇಲು, ಏಸು ಹುಟ್ಟಿದ ಜಾಗ, ಏಸು ಸತ್ತಿದ್ದ ಜಾಗ, ಇಲ್ಲಿ ಎಷ್ಟೊಂದು ಏನಂತಾರೆ ಪಿಲಿಗ್ರಿಮೇಜ್ ಸೆಂಟರ್ಸ್ ಇದೆಯಲ್ಲ, ಅಲ್ಲೆಲ್ಲ ಹೋಗ್ತಾರೆ ಬರ್ತಾರೆ. ಬರೀ ದುಡ್ಡು ವೇಸ್ಟ್, ಅದಕ್ಕೆ ಸಾಲ, ಅದಕ್ಕೆ ಅಂತ ಒಂದು ಚೀಟಿ. ಅಷ್ಟು ದುಡ್ಡನ್ನ ನಾವು ಕೂತಿದ್ದಲ್ಲೇ ಈ ಬೈಬಲ್ನ ಓದಿ ಗ್ರಹಿಸ್ಕೊಬೋದು. ಇಡೀ ವರ್ಲ್ಡ್ ಸುತ್ತಿದ್ರೂ ಸಿಗೋದಿಲ್ಲ. ಹಾಗಾಗಿ ಇದಿಷ್ಟು ವಿಷಯ ನಮಗೆ ಶೋಧನೆ ಇದ್ದೇ ಇರುತ್ತೆ ಯಾವಾಗಲೂ. ಅದು ಅಪೊಸ್ತಲನಾದ ಪೇತ್ರ ಕೂಡ ಹೇಳಿದ್ದಾರೆ. ಒಂದು ಸಲ ಅದು ಕೂಡ ಓದ್ಕೊಂಡು ಬರೋಣ, ಯಾವ ರೀತಿ ಶೋಧನೆ, ಪರಿಶೋಧನೆ, ಕಷ್ಟಗಳೆಲ್ಲ ಇರುತ್ತೆ ಅಂತ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 9. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನೋಡಿದ್ರೆ ಆತನಲ್ಲಿರೋ ನಂಬಿಕೆನೇ ಆ ಥರ ಒಂಥರ ಹರ್ಷವುಳ್ಳ ಹೃದಯ ನಮಗೆ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಕಣ್ಣಲ್ಲಿ ನೋಡಿಲ್ಲ, ಎಷ್ಟೊಂದು ಆತನ ಗುಣಲಕ್ಷಣಗಳನ್ನ ನಾವು ಕಣ್ಣಲ್ಲಿ ನೋಡಿಲ್ಲ, ಆದರೆ ನಾವು ನಂಬ್ತಾ ಇದ್ದೀವಿ. ಏನಂತ, ತಂದೆಯಾದ ದೇವರೇ, ಜಗದುತ್ಪತ್ತಿಗೆ ಮುಂಚೆ ನಿಮಗೆ ನಾವು ಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸ್ಕೊಂಡು ಸತ್ಕಾರ್ಯಗಳನ್ನ ನಡೆಸೋದಕ್ಕೆ ನಮ್ಮನ್ನ ಈ ಭೂಮಿ ಮೇಲೆ ಬಿಟ್ಟಿದ್ದೀರಿ. ಹಾಗಾಗಿ ನಾವು ನಿಮ್ಮ ಮಗನಾದ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ನಾವು ಆ ಯೇಸು ಕ್ರಿಸ್ತನ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಚಿತ್ತದಂತೆ ಬದುಕಿ ಕೊನೆಯವರೆಗೂ ಎಷ್ಟೇ ಶೋಧನೆ ಸಹಿತಾನಂದ ಆದರೂ ನಾವು ತಾಳ್ಕೊಂಡು ಕಡೆವರೆಗೂ ಆ ಪರೀಕ್ಷೆಗಳನ್ನ ಎದುರಿಸ್ಕೊಂಡು ನಿಮಗಾಗಿ ಜೀವಿಸಿ ಒಂದಲ್ಲ ಒಂದು ದಿನ ನಾವು ನಿಮ್ಮ ದೇವರ ರಾಜ್ಯಕ್ಕೆ ಬಂದು ಸೇರ್ತೀವಿ. ಇದೇ ನಂಬಿಕೆ. ಪರದೇಶು ಇದೆ ನಂಬ್ತೀನಿ, ಪಾತಾಳ ಲೋಕ ಇದೆ ನಂಬ್ತೀನಿ. ಅದು ಸೈತಾನಿಗೋಸ್ಕರ ಸೃಷ್ಟಿ ಮಾಡಿದಂಥ ಲೋಕ. ಇಲ್ಲ ಹೋಗಿದರೆ ಅದು ಪಾತಾಳ ಲೋಕ ಇರ್ತಾ ಇರಲಿಲ್ಲ. ಈ ಭೂಲೋಕ ಸೃಷ್ಟಿ ಮಾಡಿದ್ದು ನಮಗೋಸ್ಕರ ನಂಬ್ತೀನಿ. ಪರಲೋಕದಲ್ಲಿ ನೀವಿರೋದು ನಂಬ್ತೀನಿ, ಅಲ್ಲಿ ಸಿಂಹಾಸನ ಇರೋದು ನಂಬ್ತೀನಿ, ನಿಮ್ಮ ಬಲಭಾಗದಲ್ಲಿ ಯೇಸು ಸ್ವಾಮಿ ಕೂತಿದ್ದಾರೆ ನಂಬ್ತೀನಿ. ಹಾಗೆ ನನ್ನ ಜೀವನನೇ ಒಂದು ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ ಈ ಭೂಮಿ ಮೇಲೆ. ಹೇಗೆ ನಾವು ನಂಬಿಕೆ ಇಲ್ಲ ಸುಮಾರು ಜನ ಹೇಳ್ತಾರೆ ನಾನು ಯಾರನ್ನೂ ನಂಬಲ್ಲ ಅಂತಾರೆ.
ಆದರೆ ಅವನು ನೈಟ್ ಬಸ್ ಬುಕ್ ಮಾಡಿರ್ತಾನೆ, ಅವನು ಡ್ರೈವರ್ ನಂಬಿನೇ ನಿದ್ದೆ ಮಾಡ್ತಿರ್ತಾನೆ. ಅವ್ನು ನಂಬಿಕೆ ಇಲ್ಲ ಅಂದರೆ ಹೋಗಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಬೇಕು, ಇವನು ನಿದ್ದೆ ಮಾಡ್ತಿದ್ದಾನ, ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೋ ಅಂತ. ಅವ್ನು ಗೊತ್ತಿಲ್ಲದೇ ಅವನು ಡ್ರೈವರ್ನ ನಂಬಿ ಸೀಟ್ ಬುಕ್ ಮಾಡಿ ಮಲ್ಕೊಂಡು ಹೋಗ್ತಾನೆ ನೈಟ್ ಜರ್ನಿ. ಎಷ್ಟೊಂದು ಜನ ಫ್ಲೈಟ್ ಹತ್ತಾಗ ಭಯ ಪಡ್ತಾರೆ, ನಂಗೆ ನಂಬಿಕೆ ಎಲ್ಲ ಬರೋದು ಫ್ಲೈಟ್ ಎಲ್ಲ ಅಂತಾರೆ. ಪೈಲಟ್ ಮೇಲೆ ನಂಬಿಕೆ ಇಟ್ಟು ನಾವು ಪೈಲಟ್ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ ಇವನು. ಹಾಗಾಗಿ ನಂಬಲ್ಲ ಅಂತಾನೆ ನಂಬ್ತಾ ಇರ್ತಾರೆ. ನಿಮಗೆಲ್ಲ ಅನುಭವ ಆಗಿರಬೇಕು. ನಾನು ಯಾರನ್ನೂ ನಂಬಲ್ಲ ಬದರಿ ಕಾಲದಲ್ಲಿ ಎಲ್ಲರೂ ಮೋಸ ಅಂತಾರೆ. ಆದರೆ ನಂಬಲೇಬೇಕು. ನಂಬಿ ಚೀಟಿನೂ ಕಟ್ತಾರೆ, ನಂಬಿ ಬ್ಯಾಂಕಲ್ಲೂ ಹಣ ಇಡ್ತಾರೆ, ನಂಬಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಆಕ್ಸಿಡೆಂಟ್ ಆಗುತ್ತೆ ಗಾಡಿ ಅಂತಾರೆ, ಆಗ ಓಡಿಸ್ದೇ ಇರೋಕ್ಕಾಗುತ್ತೆ, ಗಾಡಿ ಓಡಿಸ್ತಾರೆ. ಎಲ್ಲ ಏನು ನನಗೇನು ಆಗಲ್ಲ ಅನ್ನೋ ನಂಬಿಕೆ. ಸೊ ಗೊತ್ತಿಲ್ಲದೇ ಅವ್ರ ಬಾಯಲ್ಲಿ ನಂಬಲ್ಲ ಅಂತ ನಂಬ್ತಾ ಇರ್ತಾರೆ. ಬಟ್ ನಾವು ಆ ಥರ ಸುಮ್ಮನೆ ಬಾಯಿ ಮಾತಲ್ಲಿ ಏನಂತಾರೆ ಹರಟೆ ಮಾತ್ರ ಮಾತಾಡದೆ ಜ್ಞಾನವಂತರಾಗಿ ಆ ದೇವರ ನಿತ್ಯ ಶಕ್ತಿನ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ಕಳಿಸಿದ್ದ ಪರಮಾರ್ಥ ಈ ಭೂಮಿಗೆ ಕ್ರಿಸ್ಮಸ್ ಮಾಡಿ ಹಬ್ಬ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಕಳಿಸಿದಂಥ ಪರಮಾರ್ಥನ ಏನು ಅಂತ ನಾವು ಅರ್ಥ ಮಾಡಿಕೊಂಡು ನಂಬಿ ನಾವು ಬದುಕೋಣ ಅಂತ ನಾನು ಈ ಪಾಠನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರೂ ಕಣ್ಣು ಮುಚ್ಚಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಪರಲೋಕ ತಂದೆಯಾದ ದೇವರೇ, ಇದುವರೆಗೂ ನೀವು ಕೊಟ್ಟಂಥ ಈ ಅಮೂಲ್ಯವಾದ ಮಾತನ್ನು ನಾನು ಹೇಳಿದ್ದೇನೆ ತಂದೆ. ಇದುವರೆಗೂ ಈ ಮಾತನ್ನು ಹೇಳಲು ನನಗೆ ಕೊಟ್ಟಂಥ ಪವಿತ್ರಾತ್ಮನ ಶಕ್ತಿಗೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ ತಂದೆ. ಹೇಗೆ ಈ ಭೂಮಿಗೆ ನಿಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿ ನಮ್ಮಲ್ಲೆಲ್ಲ ಕ್ರಿಸ್ತ ನಂಬಿಕೆಯನ್ನು ಬರಮಾಡಿ ಅನ್ಯರಾಗಿ ನಾವು ಹೇಗೋ ಬದುಕುತ್ತಿದ್ದಂಥ ನಮಗೆ ನಿಮ್ಮ ಈ ವಾಕ್ಯವನ್ನು ನಮಗೆ ಕೊಟ್ಟು ಈ ಒಂದು ವೇಳೆಯಲ್ಲಿ ನಾವು ಸಭೆಯಾಗಿ ಕೂಡಿ ಬಂದು ನಿಮ್ಮ ವಾಕ್ಯವನ್ನು ಮತ್ತೆ ನಾವು ಕಲಿಯಲು ಅದರಲ್ಲಿ ದೃಢವಾಗಿ ನಿಲ್ಲಲು ಯೇಸು ಕ್ರಿಸ್ತನ ಬರೋಣವನ್ನು ನಿರೀಕ್ಷಿಸಲು ಅತಿ ನಂಬಿಕೆಯಿಂದ ನಾವು ಬದುಕಲು ಈ ಒಂದು ವಾಕ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಎಷ್ಟೋ ಅಪೊಸ್ತಲರು ತುಂಬ ಬಳಲಿದ್ದಾರೆ ತಂದೆ ಈ ವಾಕ್ಯವನ್ನು ನಮಗೆ ಕೊಡುವುದಕ್ಕೋಸ್ಕರ. ಅದೇ ರೀತಿ ನಾವು ಅವರ ಹಾದಿಯಲ್ಲೇ ನೀವು ಕೊಟ್ಟಂಥ ಈ ವಾಕ್ಯವನ್ನು ಎಲ್ಲರಿಗೂ ತಲುಪುವಂತೆ ಮಾಡಿ ನಮ್ಮ ಕೊನೆ ಉಸಿರು ಇರುವವರೆಗೂ ನಿಮ್ಮ ವಾಕ್ಯವನ್ನು ನಾವು ಪ್ರಚುರಪಡಿಸಲು ನಮಗೆ ಬೇಕಾದಂಥ ಎಲ್ಲ ಜ್ಞಾನವನ್ನು ಶಕ್ತಿಯನ್ನು ದಯಪಾಲಿಸಿ ಎಂದು ಯೇಸು ಕ್ರಿಸ್ತನ ಮೂಲಕ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.